ಆಕಾಶವಾಣಿ ಚಿತ್ರದುರ್ಗ. ಚಳ್ಳಕೆರೆ ತಾಲೂಕು ನಾಯಕನಹಟ್ಟಿ ಹೋಬಳಿ ರಾಮದುರ್ಗ ಗ್ರಾಮದಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯದ ರಾಮನಗರ ಸ್ನಾತಕೋತ್ತರ ಕೇಂದ್ರವು ಆಯೋಜಿಸಿರುವ ಗ್ರಾಮೀಣ ಶಿಬಿರದ ಸಂಯೋಜಕರಾದ ಡಾ ರಶ್ಮಿ ಜಿಎಂ ಅವರೊಂದಿಗೆ ಸಂದರ್ಶನ. ಶ್ರೋತೃಗಳೇ ನಮಸ್ಕಾರ. ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕು ನಾಯಕನಹಟ್ಟಿ ಹೋಬಳಿಯ ನೆಲಗತ್ನಟ್ಟಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂತಹ ರಾಮದುರ್ಗ ಗ್ರಾಮದಲ್ಲಿ ಇದೇ ತಿಂಗಳ 15ರಿಂದ 24ನೇ ತಾರೀಕಿನವರೆಗೆ ಬೆಂಗಳೂರು ವಿಶ್ವವಿದ್ಯಾಲಯ ರಾಮನಗರ ಸ್ನಾತಕೋತ್ತರ ಕೇಂದ್ರದ ಸಮಾಜ ಕಾರ್ಯ ವಿಭಾಗವು ತನ್ನ ವಿದ್ಯಾರ್ಥಿಗಳಿಗಾಗಿ 10 ದಿನಗಳ ಗ್ರಾಮೀಣ ಶಿಬಿರವನ್ನು ಆಯೋಜಿಸ್ತಾ ಇದೆ. ಈ ಶಿಬಿರದ ಸಂಯೋಜಕರು ಹಾಗೂ ಸಮಾಜ ಕಾರ್ಯ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾ ರಶ್ಮಿ ಜಿಎಂ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿದ್ದಾರೆ. ರಶ್ಮಿ ಜಿಎಂ ಅವರೇ, ಇವತ್ತಿನ ಈ ಕಾರ್ಯಕ್ರಮಕ್ಕೆ ತಮಗೆ ನಮಸ್ಕಾರ ಹಾಗೂ ಸ್ವಾಗತ. ನಮಸ್ಕಾರ ಸರ್. ಡಾ ರಶ್ಮಿ ಜಿಎಂ ಅವರೇ, ಸಮಾಜ ಕಾರ್ಯ ವಿಭಾಗದ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗಾಗಿ ತಾವು ಹಮ್ಮಿಕೊಳ್ತಾ ಇರುವಂತಹ ಗ್ರಾಮೀಣ ಶಿಬಿರ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ರಾಮದುರ್ಗದಲ್ಲಿ ನೀವು ಈ ಒಂದು ಶಿಬಿರವನ್ನು ರೂಪಿಸ್ತಾ ಇದ್ದೀರಿ. ಈ ಶಿಬಿರದ ಹಿಂದಿನ ಉದ್ದೇಶ ಏನು ಅಂತ ಹೇಳ್ತೀರಾ? ನಮ್ಮ ಗ್ರಾಮೀಣ ಶಿಬಿರದ ಉದ್ದೇಶಗಳೇನೇನು ಅಂತಂದ್ರೆ, ಗ್ರಾಮೀಣ ಮಟ್ಟದಲ್ಲಿ ಮತ್ತು ಬುಡಕಟ್ಟು ಜನಾಂಗಗಳ ಸಮುದಾಯಗಳಲ್ಲಿ ನಮ್ಮ ಮಕ್ಕಳು ಅಥವಾ ಶಿಬಿರಾರ್ಥಿಗಳು ಅಂತ ನಾವೇನ್ ಕರಿತೀವಿ, ಸಮಾಜ ಕಾರ್ಯ ವಿಭಾಗದ ಶಿಬಿರಾರ್ಥಿಗಳೇನಿದ್ದಾರೆ, ಇವರು ಆ ಸಮುದಾಯವನ್ನ ಅರ್ಥ ಮಾಡಿಕೊಳ್ಳೋ ಒಂದು ನಿಟ್ಟಿನಲ್ಲಿ ಇವರು ಭಾಗವಹಿಸಬೇಕಾಗಿ ಒಂದು ಮೊದಲನೇ ಉದ್ದೇಶ. ಎರಡನೇದು, ಸರ್ಕಾರದಿಂದ ಸಮುದಾಯಕ್ಕೆ ತಲುಪುತ್ತಾ ಇರುವಂತಹ ಎಲ್ಲಾ ಕಾರ್ಯಕ್ರಮಗಳು, ಸ್ಕೀಮ್ಗಳು, ಪಾಲಿಸಿಗಳು, ನೀತಿಗಳು ಇವೆಲ್ಲವೂ ಇಂಪ್ಲಿಮೆಂಟೇಷನ್ ಹೇಗಾಗಿದೆ ಮತ್ತು ಅದರದಕ್ಕೆ ಜನದ ಅಥವಾ ಸಮುದಾಯದ ಪ್ರತಿಕ್ರಿಯೆ ಏನಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಒಂದು. ಯಾಕಂದ್ರೆ ನಮ್ಮ ಸಮಾಜ ಕಾರ್ಯದ ಉದ್ದೇಶನೇ ಸರ್ಕಾರ ಮತ್ತು ಸಮುದಾಯದ ನಡುವೆ ನಾವು ಬ್ರಿಡ್ಜ್ ಆಗಿ ಅಥವಾ ಸೇತು ಬಂಧು ಆಗಿ ನಾವಿಲ್ಲಿ ವರ್ಕ್ ಮಾಡುವಂತದ್ದು ನಮ್ಮ ಪ್ರೊಫೆಷನ್ಗೆ ಬಂದಿರುವಂತಹ ಒಂದು ಗುಣಲಕ್ಷಣಗಳು. ಇದು ಇದೆಯಾ ಅಂತ ಮಕ್ಕಳಿಗೆ ತರಬೇತಿಯ ಮುಖಾಂತರ ನಾವು ತೋರಿಸಲಿಕ್ಕೆ ಈ 10 ದಿನಗಳ ಪ್ರಯತ್ನ ಒಂದು. ಇಲ್ಲಿ ಕಾರ್ಯಕ್ರಮ ಒಂದು ಸಮಾಜ ಕಾರ್ಯದ ಒಂದು ದೃಷ್ಟಿಕೋನದಲ್ಲಿ ಮಕ್ಕಳು ಕಾರ್ಯನಿರ್ವಹಿಸಲಿಕ್ಕೆ ಮತ್ತೆ ಅದನ್ನು ಹೇಗೆ ಬೆಳಕಿಗೆ ತರಬೇಕು. ಈಗ ಸಮುದಾಯ ಒಂದು ಎಲ್ಲೋ ಬೆಳಕಿನ ಅಂಚಿನಿಂದ ಹೊರಗಡೆ ಇದೆ ಅಂತ ಅಂದಾಗ ಅವ್ರನ್ನ ಸಮಾಜಕ್ಕೆ ಎಕ್ಸ್ಪೋಸ್ ಮಾಡುವಂತದ್ದು ಅಥವಾ ಹೊರಗಡೆಗೆ ಅವರ ಬೆಳಕನ್ನ ಚಳ್ಳಿಕೋಸ್ಕರ ಅಥವಾ ಅವ್ರನ್ನ ಸಮಾಜದ ಮುಖ್ಯವಾಹಿನಿಯ ಅಡಿಯಲ್ಲಿ ನಿಂತು ನೋಡಿದಾಗ ಆ ದುರ್ಬಿನ್ನಲ್ಲಿ ಇದಾರ ಅವರು ಅಂತ ಒಂದು ಸಮತೋಲನ ನೋಡ್ಲಿಕ್ಕೆ, ಅವರ ಸಾಮಾಜಿಕ ಸೋಷಿಯಲ್ ಜಸ್ಟಿಸ್ ಅಂತ ನಾವೇನ್ ಕರಿತೀವಿ, ಆ ಒಂದು ಸೋಷಿಯಲ್ ಜಸ್ಟಿಸ್ ಅಥವಾ ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಅವರು ಇದಾರಾ ಅಂತ ಒಂದು ಮಾಪನ ಮಾಡಲಿಕ್ಕೆ ಒಂದು. ಸ್ವಯಂ ಸೇವಾ ಸಂಸ್ಥೆ ಅಥವಾ ಸರ್ಕಾರೇತರ ಸಂಸ್ಥೆಗಳು ಯಾವುದೇ ಒಂದು ಆ ಒಂದು ಸಮುದಾಯದ ಅಥವಾ ಒಂದು ಭೌಗೋಳಿಕ ಜಾಗದಲ್ಲಿ ಅವರು ಕಾರ್ಯನಿರ್ವಹಿಸ್ತಾ ಇರುವಾಗ, ಎಷ್ಟು ಮಟ್ಟಕ್ಕೆ ಅವರು ನಿರ್ವಹಿಸ್ತಾ ಇರುವಾಗ ಈ ಪರಿಸ್ಥಿತಿಗಳನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಮತ್ತು ಆ ತರದ ಸಂಖ್ಯೆಯ ಜನ ಎಷ್ಟಿದ್ದಾರೆ ಮತ್ತೆ ಅವರ ಏಳಿಗೆಗಾಗಿ ಅಥವಾ ಅವರ ಅಭಿವೃದ್ಧಿಗಾಗಿ ಏನೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ನಾವು ಇನ್ನು ಮುಂದಿನ ದಿನಗಳಲ್ಲಿ ಇದನ್ನ ಗುರುತು ಮಾಡಿ ನಾವು ಇಂಟರ್ವೆನ್ಷನ್ ಸ್ಟಾರ್ಟ್ ಆದ್ಮೇಲೆ ಅದು ನಮ್ಮ ಕಮ್ಯುನಿಟಿಯೂ ಆಗುತ್ತೆ. ಆ ಜೊತೆನಲ್ಲಿ ನಾವು ಹೇಗೆ ಹೆಜ್ಜೆ ಇಡಬಹುದು ಮುಂದಿನ ದಿನಗಳಲ್ಲಿ ಅಂತ ನೋಡ್ಲಿಕ್ಕೆ ಒಂದು ವಿಚಾರ. ಮತ್ತೆ ಈ 10 ದಿನ ಮಾಡಿ ಮುಗಿಸಿದ ನಂತರ ನಮಗೂ ಅವ್ರಿಗೂ ಸಂಬಂಧ ಮುಗಿತಂತಿಲ್ಲ, ಅದು ಫಾಲೋ ಅಪ್ ಆಗಿ ಅದರದ್ದು ಪುನರಾವರ್ತಿಯಾಗಿ ನಾವು ಮತ್ತೆ ಮತ್ತೆ ಆ ಕಮ್ಯುನಿಟಿಗೆ ವಿಸಿಟ್ ಕೊಡುವಂತದ್ದಿದೆ. ಅವಾಗ ಅವರಲ್ಲಿ ನಾವು ಕಮಿಟ್ ಮಾಡಿಸಿದಂತಹ ಒಂದಷ್ಟು ಕೆಲಸಗಳು, ಯಾವುದೇ ಒಂದು ಸಮುದಾಯಕ್ಕೆ ಆಗ್ಬೇಕಾಗಿರುವಂತಹ ಕೆಲಸಗಳು, ಇವನ್ನ ನಾವು ಫಾಲೋ ಅಪ್ ಅಲ್ಲಿ ಇಟ್ಕೊಳ್ಳುವಂತದ್ದು ಒಂದು ಉದ್ದೇಶ. ಇನ್ನೊಂದು, ಶಿಬಿರಾರ್ಥಿಗಳಿಗೆ ಸಮಾಜ ಕಾರ್ಯದ ರೂಪುರೇಷೆಗಳನ್ನು ಅರ್ಥ ಮಾಡ್ಕೊಳ್ಳಲು ಮತ್ತು ಗುಂಪಿನಲ್ಲಿ ಹೇಗೆ ನಾವು ಜೊತೆನಲ್ಲಿ ಇರಬೇಕು ಅಂತ. ಅಂದ್ರೆ ನಾವು ಹೇಳ್ತಾ ಇರೋದು ಸಮುದಾಯದ ಒಟ್ಟಿಗೆ ಅಲ್ಲದೆ ಮತ್ತೆ ನಾವೇನು ಗುಂಪು ಬಂದಿರ್ತೀವಿ, ಒಂದು 10 ಜನ 15 ಜನ 20 ಜನ ಈ ತರ ಏನು ಬಂದಿರ್ತೀವಿ, ಆ ಗುಂಪಿನಲ್ಲಿ ಒಂದು ಘರ್ಷಣೆ ಇಲ್ಲದೆ ಅಥವಾ ಯಾವುದೇ ಒಂದು ಗಲಾಟೆ ಇಲ್ಲದೆ ಅವರ ಕೋಆಪರೇಷನ್ ಅಂದ್ರೆ ಸೌಹಾರ್ದತೆ ಇರಬಹುದು ಅಥವಾ ಅವರ ಒಂದು ಸಹಬಾಳ್ವೆ ಇರಬಹುದು, ಸಹಕಾರ ಮನೋಭಾವಗಳನ್ನ ಮೌಲ್ಯಗಳನ್ನ ಎಚ್ಚೆತ್ತು ಮಾಡಲಿಕ್ಕೆ ಅಥವಾ ಅವರ ಒಂದು ಕೌಶಲ್ಯಗಳನ್ನ ತರಬೇತುಗೊಳಿಸಲಿಕ್ಕೆ ಇದು ಒಂದು ಸ್ಯಾಂಪಲ್ ಆಗಿ ಒಂದು 10 ದಿನದ ಕಾರ್ಯಕ್ರಮಗಳನ್ನ ಮಾದರಿಯಾಗಿ ತಗೊಂಡು ಇವ್ರಿಗೆ ಸ್ವಂತ ತಾವೇ ಅಭಿವೃದ್ಧಿ ಪಡಿಸಿಕೊಳ್ಳಲು ಜವಾಬ್ದಾರಿಯಿಂದ ಅವ್ರಿಗೆ ಒಂದಷ್ಟು ಜವಾಬ್ದಾರಿಗಳು ಕೊಟ್ಟಿರ್ತೀವಿ. ಆ 10 ದಿನಗಳಲ್ಲಿ ಅದನ್ನು ನಿರ್ವಹಿಸಿ ಸಕ್ಸಸ್ಫುಲ್ ಆಗಬೇಕು ಅನ್ನೋದು ಒಂದು. ಇನ್ನೇದು ಹೇಳೋದಾದ್ರೆ, ಶಿಬಿರಗಳ ಯೋಜನೆಯಲ್ಲಿ ಅನುಷ್ಠಾನ ಅಂತ ಅಂದಿದ ತಕ್ಷಣ ನಮಗೆ ಸರ್ಕಾರದ ಬಗ್ಗೆ ನಾವು ಮಾತಾಡ್ತೀವಿ. ಆ ಅನುಷ್ಠಾನ ಮಾಡಬೇಕಾದಾಗ ಇವರ ಸಂವಹನ ಇರಬಹುದು, ವಕೀಲಿ ಮಾಡುವಂತದ್ದು ಇರಬಹುದು, ಅಥವಾ ಸರ್ಕಾರ ಮತ್ತು ಸಮುದಾಯದ ನಡುವೆ ನಾವು ಮಾಡಿಕೊಡ್ಬೇಕಾಗಿರುವಂತಹ ಅಡ್ಜಸ್ಟ್ಮೆಂಟ್ಸ್ ಏನಿದೆ, ಅವ್ರಿಗೆ ಕಾನೂನಿನ ಒಂದು ಅರಿವು ಮೂಡಿಸುವಂತದ್ದು ಇರಬಹುದು, ಜನಜಾಗೃತಿ ಕಾರ್ಯಕ್ರಮಗಳಿರಬಹುದು, ಮಕ್ಕಳು ಎಲ್ಲಾ ಏಜ್ ಗ್ರೂಪ್ 0ಯಿಂದ ಟು ಟೂಂಬ್ ಅಂತ ನಾವೇನ್ ಕರಿತೀವಿ, ಹುಟ್ಟಿನಿಂದ ಸಾಯುವವರೆಗೆ ಇರುವಂತಹ ಹಿರಿಯ ನಾಗರಿಕರವರೆಗೂ ಎಲ್ಲಾ ಗುಂಪುಗಳನ್ನು ನಾವು ನೋಡ್ತಾ ಹೋಗುವಂತದ್ದು. ಮಗು ಇರಬಹುದು, ಯುವಕರು ಇರಬಹುದು, ಯುವತಿಯರು ಇರಬಹುದು, ಮಹಿಳೆ
ಮಹಿಳೆಯರಿರ್ಬೋದು, ರೈತಾಪಿ ಜನಗಳಿರ್ಬಹುದು, ಅವರ ಒಂದು ಕಲ್ಯಾಣಕ್ಕಿರ್ಬೋದು, ಮಹಿಳೆಯರ ಸ್ವಸಹಾಯ ಸಂಘಗಳ ರಚನೆಯ ಬಗ್ಗೆ ಇರಬಹುದು, ಅಥವಾ ರೈತರಿಗೆ ಬೇರೆ ಬೇರೆ ಕಾರ್ಯಕ್ರಮಗಳ ಮುಖಾಂತರ ಹೇಗೆ ಅವರು ಅಭಿವೃದ್ಧಿ ಪಡಿಸ್ಕೋಬಹುದು, ಮತ್ತೆ ಸೀನಿಯರ್ ಸಿಟಿಸನ್ಸ್ ಅಂತ ನಾವೇನ್ ಕರಿತೀವಿ, ಹಿರಿಯ ನಾಗರಿಕರ ಕಲ್ಯಾಣಕ್ಕಾಗಿ ಯಾವ ಯೋಜನೆಗಳಿದೆ ಮತ್ತು ಅವರು ಎಷ್ಟು ಜನ ಅದಕ್ಕೆ ರಿಜಿಸ್ಟ್ರೇಷನ್ ಆಗಿದ್ದಾರೆ, ಈ ತರದ್ದು ಒಂದನ್ನ ನೋಡ್ಲಿಕ್ಕೆ ಒಂದಷ್ಟು ಉದ್ದೇಶಗಳು. ಜೊತೆನಲ್ಲಿ ನಾವು ಇಲ್ಲಿ ಡಿಫರೆನ್ಸ್ ಆಫ್ ಒಪಿನಿಯನ್ ನಾವು ಅರ್ಥ ಮಾಡ್ಕೊಂಡು ಅದನ್ನ ನಮ್ಮಲ್ಲಿ ನಾವು ಅಳವಡಿಸಿಕೊಂಡು ರೆಸ್ಪೆಕ್ಟ್ ಮಾಡುವಂತದ್ದು. ಡಿಫರೆನ್ಸ್ ಆಫ್ ಒಪಿನಿಯನ್ ಅನ್ನೋದು ಎಲ್ಲಾ ಕಡೆನೂ ಇದೆ, ಆದ್ರೆ ಅದನ್ನ ನಾವು ಹೇಗೆ ರೆಸ್ಪೆಕ್ಟ್ ಮಾಡಬೇಕು ಮತ್ತೆ ಅದನ್ನ ಜೊತೆನಲ್ಲಿ ಹೇಗೆ ತಗೊಂಡೋಗ್ಬೇಕು, ಮುಂದಿನ ದಿನಗಳಲ್ಲಿ ಅವರು ಹೇಗೆ ಅದನ್ನ ಮುಟ್ತಾ ಅದನ್ನ ದೊಡ್ಡ ಮಟ್ಟಕ್ಕೆ ಸೌಹಾರ್ದತೆನ ಒಂದು ಸಮಾಜಕ್ಕೆ ಒಂದು ಮೆಸೇಜ್ ಕೊಡ್ಲಿಕ್ಕೆ ಹೇಗೆ ವರ್ಕ್ ಮಾಡಬಹುದು ಅನ್ನೋದನ್ನ ನಮ್ಮ ಸ್ಟೂಡೆಂಟ್ಸ್ ಮುಖಾಂತರ ನಾವು ಈ 10 ದಿನಗಳಲ್ಲಿ ನೋಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಹೌದು ರಶ್ಮಿ ಅವರೇ, ಈಗ ಪ್ರಮುಖವಾಗಿ ನೀವು ಹೇಳಿ MSW ಅನ್ನುವಂತಹ ಒಂದು ಸ್ನಾತಕೋತ್ತರವಾದಂತಹ ಕೋರ್ಸ್, ಪದವಿಯ ನಂತರ ವಿದ್ಯಾರ್ಥಿಗಳು ಸ್ನಾತಕೋತ್ತರ ಪದವಿಯನ್ನು ಪಡ್ಕೊಳ್ಳೋದಕ್ಕೆ, ಉನ್ನತ ಶಿಕ್ಷಣವನ್ನು ಪಡ್ಕೊಳ್ಳೋದಕ್ಕೆ ವಿಶ್ವವಿದ್ಯಾಲಯಕ್ಕೆ ಬಂದಾಗ ಸಮಾಜ ಕಾರ್ಯ ವಿಭಾಗ ಅನ್ನುವಂಥದ್ದು MSW ಅನ್ನುವಂಥದ್ದು ಒಂದು ಕೋರ್ಸ್ ಇರುತ್ತೆ. ಆ ಕೋರ್ಸ್ನಲ್ಲಿ ಈ ಒಂದು 10 ದಿನಗಳ ಏನ್ ಗ್ರಾಮೀಣ ಶಿಬಿರ ಇದೆಯಲ್ಲ, ಇದು ನಿಮ್ಮ ಪಠ್ಯಕ್ರಮದ ಒಂದು ಭಾಗವೇ ಆಗಿರುತ್ತೆ ಅಂತ ನಿಮ್ಮ ಈ ಉದ್ದೇಶಗಳಲ್ಲಿ ನಾವು ಗಮನಿಸಿದಾಗ ಗೊತ್ತಾಗುತ್ತೆ. ಹೌದು, ಖಂಡಿತ. ಈ ಮೂಲಕ ಅವರಿಗೆ ನೀವು ಥಿಯರಿಟಿಕಲ್ ಆಗಿ ಅವರಿಗೆ ತರಗತಿನಲ್ಲಿ ಎಲ್ಲಾ ರೀತಿಯ ಒಂದು ಮಾನಸಿಕವಾದ ಸಿದ್ಧತೆಯನ್ನ ಮಾಡಿಕೊಂಡು ನಂತರ ಅದನ್ನ ಪ್ರಾಕ್ಟಿಕಲ್ ಆಗಿ ಹೇಗೆ ನೀವು ನೋಡಬೇಕಾಗುತ್ತೆ ಅನ್ನೋದನ್ನ ನೀವು ಮಾಡೋದಕ್ಕೋಸ್ಕರನೇ ಗ್ರಾಮೀಣ ಶಿಬಿರವನ್ನ ರೂಪಿಸ್ತಾ ಇದ್ದೀರಾ. ಹೌದು, ಈ ಶಿಬಿರದ ಆಯೋಜನೆ ಯಾವ ಸ್ಥಳದಲ್ಲಿ, ಯಾವ ದಿನಾಂಕಗಳಲ್ಲಿ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡಿ ಡಾಕ್ಟರ್ ರಶ್ಮಿ ಅವರೇ. ತುಂಬಾ ಒಳ್ಳೆ ಪ್ರಶ್ನೆ ಸರ್. ಇಲ್ಲಿ ಏನಂತಂದ್ರೆ ನೀವೀಗ ಹೇಳಿದ್ರಿ ಥಿಯರಿಟಿಕಲ್ ಮತ್ತೆ ಪ್ರಾಕ್ಟಿಕಲ್ ಅಂತ. ಖಂಡಿತವಾಗ್ಲೂ ಸತ್ಯ. ನಮ್ಮ ಕೋರ್ಸ್ ನಿಂತಿರೋದೇ ಆ ಆಧಾರದ ಮೇಲೆ. ನಮ್ದು ಏನಂತಂದ್ರೆ ನಮ್ಗೆ ಕ್ಲಾಸ್ ಅಲ್ಲಿ ನಾವು ಪಾಠನೂ ಮಾಡ್ತೀವಿ, ಮತ್ತೆ ಇಲ್ಲಿಗೆ ಬರುವ ಮುಂಚೆ, ಶಿಬಿರಕ್ಕೆ ಬರುವ ಮುಂಚೆ ಒಂದ್ ಸೆಮಿಸ್ಟರ್ ಪೂರ್ತಿ ಮಕ್ಕಳು ಓರಿಯಂಟೇಷನ್ ವಿಸಿಟ್ಸ್ ಗೆ ಹೋಗಿರ್ತಾರೆ, ಮತ್ತೆ ಅದ್ರ ಜೊತೆನಲ್ಲಿ ಮಕ್ಕಳು ಫೀಲ್ಡ್ ವಿಸಿಟ್ಸ್ ಗೆ ಅಂತಾನು ಹೋಗಿರ್ತಾರೆ. ಕಾರ್ಯಕ್ಷೇತ್ರ ಭೇಟಿಗಳಿಗೆ 25 ಭೇಟಿಗಳಿಗೆ ಹೋಗಿರ್ತಾರೆ. ಆ ಭೇಟಿನಲ್ಲಿ ಅವರು ಆ ಸಂಸ್ಥೆಗಳ ಜೊತೆ ಅಳವಡಿಸಿಕೊಂಡು ಥಿಯರಿ ಮತ್ತು ಪ್ರಾಕ್ಟೀಸ್ ನ ಅವರು ಮೆಥಡ್ಸ್ ಆಫ್ ಸೋಷಿಯಲ್ ವರ್ಕ್ ವಿಧಾನಗಳಿವೆ ನಮ್ಮಲ್ಲಿ, ಅವನ್ನ ಅಳವಡಿಸಿಕೊಂಡು ಕಲಿಕೆಯಿಂದ ಅವರು ಫೀಲ್ಡ್ ವರ್ಕ್ ಮುಖಾಂತರ ಟ್ರೈನ್ ಅಪ್ ಆಗಿ ಬಂದಿದ್ದಾರೆ ಆಲ್ರೆಡಿ. ಅದ್ರ ಜೊತೆನಲ್ಲಿ ನಮ್ಮ ಬುಡಕಟ್ಟು ಸಮುದಾಯಗಳ ಜೊತೆಗೆ ಗ್ರಾಮ್ಯ ಪ್ರದೇಶದಲ್ಲಿ ಅವರ ಒಂದು ಜೀವನ ಶೈಲಿಯನ್ನು ಅಳವಡಿಸಿಕೊಂಡು 10 ದಿನದಲ್ಲಿ ಏನು ಜೀವನ ಮಾಡ್ದಂಗೆ ಮಾಡ್ಬಿಟ್ಟು ರಿಯಲ್ ಡೇಟಾ ತಗೊಂಡು ಹೋಗುವಂತದ್ದು, ಮಾಹಿತಿ ತಗೊಂಡು ಹೋಗುವಂತದ್ದು ಬರ್ತಾರೆ. ಅಲ್ಲಿ ಖಂಡಿತವಾಗ್ಲೂ ಈ ತರದೊಂದು ಶಿಬಿರದಲ್ಲಿ ಮತ್ತು ಥಿಯರಿ ಮತ್ತೆ ಪ್ರಾಕ್ಟೀಸ್ ನಾವು ಕಾಣ್ತಾ ಹೋಗ್ಬೋದು. ಆ ಥಿಯರಿ ಮತ್ತೆ ಪ್ರಾಕ್ಟೀಸ್ ಅಂತ ಅಂದಾಗ ಈ ಸತಿ ನಾವು ಆಯ್ದುಕೊಂಡಿರುವಂತಹ ಜಾಗ ಐತಿಹಾಸಿಕ ನಗರವಾದಂತಹ ಚಿತ್ರದುರ್ಗ ಜಿಲ್ಲೆಯಲ್ಲಿ ಸಮೀಪದಲ್ಲಿರುವಂತಹ ಚಳ್ಳಕೆರೆ ತಾಲೂಕಿನ ನಾಯಕನಹಟ್ಟಿಯಿಂದ 4 ಕಿಲೋಮೀಟರ್ ದೂರದಲ್ಲಿರುವಂತಹ ರಾಮದುರ್ಗದಲ್ಲಿ ಮಾಡ್ತಾ ಇದೀವಿ ಸರ್. ರಾಮದುರ್ಗವನ್ನು ಹೇಗೆ ಆಯ್ಕೆ ಮಾಡ್ಕೊಂಡಿದ್ದೀರಾ ರಶ್ಮಿ ಅವರೇ? ರಾಮದುರ್ಗದಲ್ಲಿ ಅಂತಂದ್ರೆ ನಾವು ಇವಾಗ ನೋಡಿದಾಗ ಪಾಪ್ಯುಲೇಷನ್ ಮತ್ತೆ ಈ ಸ್ವಲ್ಪ ಯಾವ ತರದ ಜಾಗದಲ್ಲಿ ಮಾಡಬಹುದು ಅಂತಂದಾಗ ನಾವು ಪೈಲಟ್ ವಿಸಿಟ್ 3-4 ಕಡೆ ಹೋಗ್ಬಿಟ್ಟು ಬಂದ್ವಿ. ರಾಮನಗರದ ಜಿಲ್ಲೆಯಲ್ಲಿ, ಮೈಸೂರು ಕಡೆ, ಮತ್ತೆ ನಮ್ಮ ಮಕ್ಕಳು ಮತ್ತೆ ಶಿವಮೊಗ್ಗ ಕಡೆಗೆಲ್ಲ ಹೋಗಿ ಬಂದ್ರು. ಆದ್ರೆ ನಾವು ಈ ಒಂದು ರಾಮದುರ್ಗ ಅಂತ ಜಾಗಕ್ಕೆ ಬಂದಿದ್ದು ಕೊನೆಯಲ್ಲಿ. ಆ ರಾಮದುರ್ಗ ಅನ್ನೋ ಜಾಗ ನಮ್ಗೆ ಹೈಲೈಟ್ ಆಗಿದ್ದೆ ಕಿಲಾರಿ ಸಂಸ್ಕೃತಿಯ ಬಗ್ಗೆ. ಕಿಲಾರಿ ಸಂಸ್ಕಾರದ ಒಂದು ಜನಗಳನ್ನ ಅಥವಾ ಬುಡಕಟ್ಟು ಜನಾಂಗವನ್ನ ಮುಟ್ಟಬೇಕು ಅಂತ ನಮ್ಗೆ ಅನ್ಸಿದ್ ಯಾಕೆ ಅಂತ ಅಂದ್ರೆ ಅದ್ರ ಬಗ್ಗೆ ನಾವು ಕೇಳಿದ್ವಿ, ಮತ್ತೆ ಅದ್ರ ಕಲ್ಚರ್ ಬಗ್ಗೆ ನೋಡಿದ್ವಿ. ಬಟ್ ಆದ್ರೆ ನಾವು ಅವ್ರ ಜೊತೆ ಇಂಟರ್ವೆನ್ಷನ್ ಮಾಡಕ್ ಆಗಿರ್ಲಿಲ್ಲ ಇದುವರೆಗೂ. ಅದಕ್ಕೋಸ್ಕರ ನಾವು ಈ ಗೋ ಸಂಗೋಪನೆ ಅಂದ್ರೆ ಏನು, ಅದರಿಂದ ಯಾಕೆ ಅವರು ದೇವರಿಗೆ ಬಿಡ್ತಾರೆ, ಮತ್ತೆ ಪ್ರಕೃತಿಯ ಮಡಿಲಲ್ಲಿ ಯಾಕೆ ಅವರು ಅದನ್ನ ಪ್ರಾರ್ಥಿಸ್ತಾರೆ, ಮತ್ತೆ ಅವರ ಜೀವನ ಹೇಗೆ ಕಳೀತಾರೆ, ಮತ್ತೆ ಅವರು ಸಮಾಜದ ಮುಖ್ಯವಾಹಿನಿ ಜೊತೆ ಎಷ್ಟರ ಮಟ್ಟಕ್ಕೆ ಹೊಂದ್ಕೊಂಡಿದ್ದಾರೆ, ಈ ತರದೊಂದು ಪೈಲಟ್ ವಿಸಿಟ್ ಗೆ ಬಂದಾಗ ನಮ್ಮ ಮಕ್ಕಳೇ ಅದನ್ನ ಸೌಹಾರ್ದತೆಯಿಂದ ಒಂದು ಡೆಮೋಕ್ರೆಟಿಕ್ ವ್ಯಾಲ್ಯೂಸ್ ಇಟ್ಕೊಂಡು ಕ್ಲಾಸ್ ನಲ್ಲಿ ಎಲ್ಲರೂ ಈ ತರದ ಒಂದು ಪೂರ್ವಭಾವಿ ಭೇಟಿ ಮುಗಿಸ್ಕೊಂಡು ಹೋದಾಗ ಅಷ್ಟು ಜಾಗದ ಒಂದು ಪ್ರೆಸೆಂಟೇಷನ್ ಮಾಡಿದಾಗ ಇಡೀ ಕ್ಲಾಸ್ ಅಲ್ಲಿ ಸ್ಟೂಡೆಂಟ್ಸ್ ಎಲ್ಲರೂ ಅವರೇ ವೋಟ್ ಮಾಡಿ ಸೆಲೆಕ್ಟ್ ಮಾಡಿದಂತಹ ಜಾಗ ಇದು. ಈ ತರದ ಒಂದು ಸಂಸ್ಕೃತಿ ನಮ್ಮಲ್ಲಿ ನಾವು ನೋಡಿಲ್ಲ, ನಾವು ಇಲ್ಲಿಗೆ ಹೋಗೋಣ ಅಂತ ಎಲ್ಲ ಮಕ್ಕಳು ಚೂಸ್ ಮಾಡಿದಂತಹ ಜಾಗ. ನಾವು ಪೂರ್ವಭಾವಿ ಭೇಟಿಗೆ ಬಂದಾಗ ಮುತ್ತಣ್ಣ ಅವರಿರ್ಬೋದು, ಮತ್ತೆ ನಮ್ಮ ರಂಗಣ್ಣ ಅವರಿರ್ಬೋದು, ಇವರೆಲ್ಲರೂ ಕಿಲಾರಿ ಸಂಸ್ಕೃತಿಯನ್ನ ಅಳವಡಿಸಿಕೊಂಡು ಜೀವನ ಮಾಡ್ತಾ ಇರುವಂತಹ ಜನ. ಅವರವರ ಹೊಲಗಳಲ್ಲಿ ಗದ್ದೆಗಳಲ್ಲಿ ಮನೆ ಮಾಡ್ಕೊಂಡಿದ್ದಾರೆ, ಜೊತೆನಲ್ಲಿ ಈ ಗೋಸಂಗೋಪನೆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಈ ಕಿಲಾರಿ ಸಂಸ್ಕೃತಿ ಅಂತ ಹೇಳಿದ್ರಲ್ಲ, ನೀವು ಅದನ್ನ ಏನು ಅಂತ ಹೇಳಿ ಅರ್ಥೈಸ್ತೀರಾ? ಬೇಸಿಕಲಿ ಅವರು ಶೆಡ್ಯೂಲ್ಡ್ ಟ್ರೈಬ್ಸ್ ನ ಅಡಿಯಲ್ಲಿ ಬರ್ತಾರೆ ಮತ್ತು ಅವರು ಆಂಧ್ರ ಪ್ರದೇಶದಿಂದ ಗುಳೆ ಬಂದಿರುವಂತಹ ಜನಾಂಗ. ಆ ಗುಳೆ ಬಂದಿರುವಂತಹ ಜನಾಂಗದಲ್ಲಿ ಅವರಲ್ಲಿ ಒಂದು ಡೆಸಿಗ್ನೇಷನ್, ಅವರ ವಂಶವಾಹಿನಿಯಾಗಿ ತಗೊಂಡಿರುವಂತಹ ಡೆಸಿಗ್ನೇಷನ್ಸ್ ಇರುತ್ತೆ. ಆ ಗ್ರಾಮದವರೇನೆ ಅವ್ರಿಗೆ ಡೆಸಿಗ್ನೇಟ್ ಮಾಡಿ ನೀವು ಕಿಲಾರಿಗಳು ಅಂತ ಅಂದ್ಬಿಟ್ಟು ಅವ್ರಿಗೆ ಬೇರೆ ಬೇರೆ ಡೆಸಿಗ್ನೇಷನ್, ಪಶುಪಾಲನೆಗೆ ಅಂತ ಅವ್ರಿಗೆ ಒಂದಷ್ಟು ಬೇರೆ ಬೇರೆ ಸ್ಥಾನಮಾನಗಳನ್ನ ಕೊಟ್ಬಿಟ್ಟು ಅವ್ರಿಗೆ ಬಿಟ್ಟಿದ್ದಾರೆ. ಇಂಥದ್ರಲ್ಲಿ ಅವರ ಜೊತೆನಲ್ಲಿ ನಾವು ಇದ್ದು ಅವರು ಹೇಗೆ ಇದರಿಂದ ಸರ್ಕಾರದಿಂದ ಏನು ಅವ್ರಿಗೆ ಸೌಲಭ್ಯ
ಸೌಲಭ್ಯ ಇದೆ, ಮತ್ತೆ ಸರ್ಕಾರದಿಂದ ಅವ್ರಿಗೆ ಅವ್ರೇನು ತಗೋತಾ ಇದಾರೆ, ಮತ್ತೆ ಅವ್ರಿಗೋಸ್ಕರ ಈ ಕೆಲಸ ಮಾಡ್ತಾ ಇರುವಂತಹ ಜಾಗದಲ್ಲಿ, ಕ್ಷೇತ್ರದಲ್ಲಿ ಏನೆಲ್ಲ ಅವರು ಮತ್ತೆ ಮುಂದಕ್ಕೆ ತಗೊಂಡು ಹೋಗ್ಬೋದು ಇದನ್ನ ಅನ್ನೋದ್ರ ಬಗ್ಗೆ ಮಾತನಾಡೋದಕ್ಕೆ ನಾವು ನೋಡ್ತಾ ಇದೀವಿ ಸರ್. ಹೌದು ರಶ್ಮಿ ಅವರೇ, ಈ ಶಿಬಿರ ಪ್ರಾರಂಭದಿಂದ ಅಂತಿಮ ಹಂತದವರೆಗೂ ಕೂಡ ಏನೆಲ್ಲ ಪ್ರಕ್ರಿಯೆಗಳನ್ನ ಒಳಗೊಂಡಿರುತ್ತೆ ಅಂತೀರಾ? ಸರ್, ನಾವು ಈಗ ಗ್ರಾಮೀಣ ಶಿಬಿರ ಅಂತ ಅಂದಿದ ತಕ್ಷಣ ನಾವು ಸಮುದಾಯಗಳನ್ನು ಗುರುತಿಸಲಿಕ್ಕೆ ಒಂದಷ್ಟು ಗುಂಪುಗಳಾಗಿ ಮಾಡಿ ಒಂದು ಶಿಬಿರಾರ್ಥಿಗಳನ್ನ, ನಮ್ಮ ಸಮಾಜ ಕಾರ್ಯ ಶಿಬಿರಾರ್ಥಿಗಳನ್ನ ಬೇರೆ ಬೇರೆ ಪ್ಲೇಸಸ್ಗೆ ಅವರೇ ಟೀಮ್ ಮಾಡ್ಕೊಂಡು ಹೋಗುವಂತದ್ದು, ಹೋಗಿ ಬಂದು ಪ್ರೆಸೆಂಟೇಷನ್ ಮಾಡ್ತಾರೆ. ಅದರಲ್ಲಿ ಪೈಲಟ್ ವಿಸಿಟ್ ಅಂತ ಕರಿತೀವಿ, ಅಥವಾ ಪೂರ್ವಭಾವಿ ಭೇಟಿಗಳು ಅಂತ ನಾವೇನ್ ಕರಿತೀವಿ. ಅಲ್ಲಿ ಅವರು ಐಡೆಂಟಿಫೈನ ಮಾಡ್ಕೊಂಡು ಬರ್ತಾರೆ. ಈಗ ನಮಗಿಲ್ಲಿ ಕಿಲಾರಿ ಕಲ್ಚರ್ ಅನ್ನೋದನ್ನ ಜಾಸ್ತಿ ಜೋರಾಗಿ ನೋಡ್ತಾ ಇದೀವಿ. ಅದ್ರ ಜೊತೆನಲ್ಲಿ ನಾವು ಒಳಹೊಕ್ಕಿ ಆ ಸಮುದಾಯದಲ್ಲಿ ನೋಡಿದಾಗ ನಮಗೆ ಕಂಡಂತಹ ವಿಚಾರಗಳು ಯಾವ್ಯಾವು, ಮಕ್ಕಳ ಶಿಕ್ಷಣ ಇರಬಹುದು, ಅಥವಾ ಅಲ್ಲಿಯ ಜನ ಹೊರಗಡೆ ಹೋಗಿ ಎಜುಕೇಟ್ ಮಾಡ್ಕೋತಾ ಇದಾರಾ ಇಲ್ವಾ ಅನ್ನೋದ್ರ ಬಗ್ಗೆ ಒಂದಷ್ಟು ವಿಚಾರಗಳಿರ್ಬೋದು, ಅಥವಾ ಯೂತ್ಸ್, ಆ ಸಮುದಾಯದ ಯುವಕರು ಹೊರಗಡೆಗೆ ಹೋಗಿ ತಮ್ಮನ್ನ ತಾವು ಕೌಶಲ್ಯವನ್ನು ಎಜುಕೇಟ್ ಮಾಡ್ಕೋತಾ ಇದಾರಾ ಇಲ್ವಾ ಅಂತ ನೋಡ್ಬೇಕಾದಾಗ ಅಲ್ಲಿ ಎಲ್ಲ ಸ್ವಲ್ಪ ಇಂಡಿಕೇಟರ್ಸ್ ಅಲ್ಲಿ ಕಡಿಮೆ ಬಂತು. ನಾವು ಇದೊಂದೇ ಕಮ್ಯುನಿಟಿ ಅಲ್ಲ, ಯಾವುದೇ ಕಮ್ಯುನಿಟಿನಲ್ಲಿ ನಾವು ನೋಡ್ಬೇಕಾದಾಗ ಬಾಲ್ಯ ವಿವಾಹಗಳು, ಮತ್ತೆ ಬಾಲಕಾರ್ಮಿಕ ಪದ್ಧತಿ, ಮತ್ತೆ ಮಕ್ಕಳಲ್ಲಿ ಇರುವಂತಹ ಅಪೌಷ್ಟಿಕತೆ, ಈ ತರದ್ದೆಲ್ಲ ಒಂದಷ್ಟು ಇಂಡಿಕೇಟರ್ಸ್ ನಮ್ಗೆ ಏನಿದೆ ಸೆನ್ಸಸ್ ಅಲ್ಲಿ ನಾವು ನೋಡ್ತೀವಿ. ಮತ್ತೆ NFHS, ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಅಂತ ಏನು ನೋಡ್ತೀವಿ, ಮತ್ತೆ ಸೆನ್ಸಸ್ ಡೇಟಾ ಏನು ನೋಡ್ತೀವಿ. ಇದರಲ್ಲೆಲ್ಲ ನೋಡಿದಾಗ ಇಂಡಿಕೇಟರ್ಸ್ ನಾವು ಚೆಕ್ ಮಾಡಿದಾಗ, ಮತ್ತೆ ನಮಗೆ ನಮ್ಮ ಸ್ಟೂಡೆಂಟ್ಸ್ ಜೊತೆನಲ್ಲಿ ನಾವು ವರ್ಕ್ ಮಾಡಬೇಕಾದಾಗ ಈ ಕಮ್ಯುನಿಟಿಗೆ ನಮ್ ಕಲ್ಸ್ಕೊಡ್ಲಿಕ್ಕೆ ಮತ್ತು ಸಮುದಾಯವನ್ನ ಫೆಸಿಲಿಟೇಟ್ ಮಾಡ್ಲಿಕ್ಕೆ ನಮ್ಗೆ ಏನಾದ್ರೂ ಒಂದು ಇಂಡಿಕೇಟರ್ಸ್ ಇದೆಯಾ ಅಂತ ನೋಡಿ ಈ ಹಿನ್ನೆಲೆಯಲ್ಲಿ ನಾವು ಆ ಒಂದು ಕಮ್ಯುನಿಟಿನ ನಾವು ಅಥವಾ ಸಮುದಾಯನ ಸೆಲೆಕ್ಟ್ ಮಾಡ್ಕೋತೀವಿ. ಶಿಬಿರಕ್ಕೂ ಮುನ್ನ ಎಲ್ಲಾ ತರಹದ ಸಿದ್ಧತೆ ಮಾರ್ಪಾಡು ಮಾಡ್ಲಿಕ್ಕೆ 2-3 ಸತಿ ನಾವು ಆ ಜಾಗಕ್ಕೆ ಹೊಂದಾಣಿಕೆ ಮಾಡ್ಕೊಳ್ಳಿಕ್ಕೆ, ಅವರ ಮತ್ತು ನಮ್ಮ ನಡುವೆ ಒಂದು ಬಾಂಧವ್ಯನ ಬೆಳೆಸ್ಕೊಳ್ಳಿಕ್ಕೆ. ಯಾಕಂದ್ರೆ ನಾವು ಬಂದಾಗ ಸಮುದಾಯದ ಸಹಕಾರ ಇಲ್ದಿದ್ರೆ ನಾವೇನು ಮಾಡ್ಲಿಕ್ಕೆ ಆಗಲ್ಲ. ಅವ್ರನ್ನ ಓಪನ್ ಅಪ್ ಮಾಡ್ಬೇಕಂದ್ರೆ ನಾವು ಬಂದು ಹೋಗ್ಬೇಕಾಗತ್ತೆ. ಆ 2-3 ವಿಸಿಟ್ ಗಳನ್ನ ಈಗಾಗಲೇ ಮುಗಿಸಿದೀವಿ ನಾವು. ಅದ್ರ ಜೊತೆನಲ್ಲಿ ಶಿಬಿರದ ಸಂಯೋಜಕರು ಮತ್ತೆ ನಿರ್ದೇಶಕರ ಮೇರೆಗೆ ಶಿಬಿರಾರ್ಥಿಗಳು ಟ್ರಾನ್ಸಿಟ್ ವಾಕ್ ಅನ್ನೋ ಒಂದು ಪ್ರಕ್ರಿಯೆ ಇದೆ. ಆ ಟ್ರಾನ್ಸಿಟ್ ವಾಕ್ ನಾವು ಶಿಬಿರದ ಮೊದಲನೇ ದಿನ ಮಾಡುವಂತಹ ಟ್ರಾನ್ಸಿಟ್ ವಾಕ್ ನಲ್ಲಿ ಅದು ಒನ್ ಆಫ್ ದಿ ಟೂಲ್ಸ್ ಅಂಡ್ ಟೆಕ್ನಿಕ್ಸ್ ಆಫ್ ಸೋಷಿಯಲ್ ವರ್ಕ್. ನಮ್ಮಲ್ಲಿ ಅದು ಒಂದು ಟೆಕ್ನಿಕ್ ನ ಯೂಸ್ ಮಾಡಿ ಸಮುದಾಯವನ್ನು ಒಂದು ಅವಲೋಕನ ಮಾಡ್ಲಿಕ್ಕೆ, ಒಂದು ಅಬ್ಸರ್ವೇಷನ್ ಮಾಡ್ಲಿಕ್ಕೆ ಅಥವಾ ಒಂದು ಗುರುತಿಸಲಿಕ್ಕೆ ನಾವು ಅದನ್ನ ಮಾಡುವಂತದ್ದು. ಟ್ರಾನ್ಸಿಟ್ ವಾಕ್ ಆದ ಮೇಲೆ ನಾವು ಸರ್ವೆಯನ್ನ ಕಂಡಕ್ಟ್ ಮಾಡ್ತೀವಿ. 2 ದಿನ ಸರ್ವೆ ಮಾಡ್ತಾರೆ, ಮನೆ ಮನೆಗೂ ಹೋಗಿ ನಾವು ಒಂದು ಕ್ವೆಶ್ಚನೇರ್ ತಂದಿರ್ತೀವಿ. ಆ ಕ್ವೆಶ್ಚನೇರ್ ನಲ್ಲಿ ಸೂಚ್ಯಾಂಕಗಳ ಪ್ರಕಾರ ನಾವು ಒಂದಷ್ಟು ಮ್ಯಾಂಡೇಟರಿ, ಮಕ್ಕಳು ಶಾಲೆಗೆ ಹೋಗ್ತಾ ಇದಾರಾ, ಎಷ್ಟನೇ ಕ್ಲಾಸ್ ಓದ್ತಾ ಇದಾರೆ, ಎಷ್ಟನೇ ವಯಸ್ಸಲ್ಲಿ ಮಕ್ಕಳಿಗೆ ಮದುವೆ ಮಾಡ್ತಾರೆ, ಮತ್ತೆ ಅಪೌಷ್ಟಿಕ ಮಗು ಇದೆಯಾ, ಅಂಗನವಾಡಿ ಇದೆಯಾ, ಆಶಾ ಕಾರ್ಯಕರ್ತರು ಬರ್ತಾ ಇದಾರಾ, ಎಲ್ಲಾ ತಾಯಂದಿರು ತಾಯಿ ಕಾರ್ಡ್ ಮಾಡಿಸ್ಕೊಂಡಿದಾರ, ಮಕ್ಕಳಿಗೆ ಇಮ್ಯುನೈಸೇಷನ್ ಆಗಿದ್ಯಾ, ಶಿಕ್ಷಣಕ್ಕೆ ಹೋದಂತಹ ಮಕ್ಕಳು ಯಾರಾದ್ರೂ ಡ್ರಾಪ್ ಔಟ್ಸ್ ಇದಾರಾ, ಅಥವಾ ಕಾಣೆಯಾದ ಮಕ್ಕಳ ಗುರುತು ಯಾವ್ದಾದ್ರು ಇದೆಯಾ, ಕಾಣೆ ಆಗಿರುವಂತಹ ಮಕ್ಕಳದು FIR ಫೈಲ್ ಆಗಿದ್ಯಾ, ಇವೆಲ್ಲವನ್ನು ನಾವು ಗುರುತಿಸ್ತಾ ಹೋದಾಗ ನಮ್ಗೊಂದಷ್ಟು ಡಾಟಾ ಅನ್ನೋದು ಸಿಕ್ಕತ್ತೆ. ಈ ಸತಿ ನಾವು ಕಾನ್ಸಂಟ್ರೇಟ್ ಮಾಡ್ತಾ ಇರುವಂತದ್ದು SDG, ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಥವಾ ಸುಸ್ಥಿರ ಅಭಿವೃದ್ಧಿ ಗುರಿಗಳು ಅಂತ ನಾವೇನು 2030ಕ್ಕೆ ತಲುಪಬೇಕು ಅಂತಿದೀವಿ. ಆ ತರದ ಒಂದು ಕ್ವೆಶ್ಚನರ್, ಅದಕ್ಕೆ ಸರಿಯಾಗಿರುವಂತಹ ಕ್ವೆಶ್ಚನರ್ ನ ನಾವು ಯುನಿಸೆಫ್ ಇಂದ ಕರ್ನಾಟಕ ಚೈಲ್ಡ್ ರೈಟ್ಸ್ ಅಬ್ಸರ್ವೇಟರಿ ಮುಖಾಂತರ CRT ಸೆಕ್ರೆಟರಿ, ಚೈಲ್ಡ್ ರೈಟ್ಸ್ ಟ್ರಸ್ಟ್ ಅನ್ನೋ ಸಂಸ್ಥೆ ಸೆಕ್ರೆಟರಿಯೇಟ್ ಅವರು ಡೆವಲಪ್ ಮಾಡಿರುವಂತಹ ಒಂದು ಟೂಲ್ ನ ನಾವು ಅಳವಡಿಸಿಕೊಂಡು ನಾವು ಈ ಸಮುದಾಯದಲ್ಲಿ ಸರ್ವೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಅದರಲ್ಲಿ ಸಿಕ್ಕಿದಂತಹ ಡೇಟಾನ ನಾವು ಗ್ರಾಮೀಣ ಶಿಬಿರ ಮುಗಿಯುವಷ್ಟರಲ್ಲಿ MLAನೋ ಅಥವಾ ಅಲ್ಲಿಯ ಒಂದು ಏನು ರೆಪ್ರೆಸೆಂಟೇಟಿವ್ ಇದ್ದಾರೆ, MP ಅಥವಾ ಆ ಕ್ಷೇತ್ರಕ್ಕೆ ಸಿಗುವಂತಹ ಯಾವುದೇ ಒಂದು ರೆಪ್ರೆಸೆಂಟೇಟಿವ್ ಬ್ಯೂರೋಕ್ರಾಟ್ಸ್ ಇರಬಹುದು ಅಥವಾ ನಮ್ಮ. ಹೌದು, ಈಗ ಅದೇ ವಿಚಾರಕ್ಕೆ ನಾನು ಸಂಬಂಧಿಸಿದಂತೆ ನಿಮಗೆ ಒಂದು ಪ್ರಶ್ನೆಯನ್ನ ಕೇಳಬೇಕಾಗಿತ್ತು. ಏಕೆಂತಂದ್ರೆ ಶಿಬಿರ ಅಂತ ಅಂದಾಗ ಸಮುದಾಯದ ಪಾಲ್ಗೊಳ್ಳುವಿಕೆಯೂ ಕೂಡ ಬಹಳ ಮುಖ್ಯ. ರಶ್ಮಿ ಅವರೇ, ಈ ಹಿನ್ನೆಲೆಯಲ್ಲಿ ಈ ಶಿಬಿರಕ್ಕೆ ಯಾರ್ಯಾರ ಸಹಕಾರ ದೊರೆತಿದೆ, ನೀವು ಯಾರ್ಯಾರನ್ನ ಸಂಪರ್ಕ ಮಾಡಿದಿರಿ, ಅವರ ಸಹಕಾರ ಬೇಕು ಅಂತ ಕೇಳಿದಿರಿ? ಸರ್, ನಾವೀಗಾಗಲೇ ಚಿತ್ರದುರ್ಗ ಜಿಲ್ಲೆಯ ಜಿಲ್ಲಾಧಿಕಾರಿಗಳನ್ನ ಭೇಟಿ ಮಾಡಿದೀವಿ ಮತ್ತು ಅಪರ ಜಿಲ್ಲಾಧಿಕಾರಿಗಳು ಇವ್ರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿದೀವಿ ಸರ್. ಶಿಕ್ಷಣ ಇಲಾಖೆ ಮತ್ತೆ ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಮತ್ತೆ ವೆಟರ್ನರಿ ಅಧಿಕಾರಿಗಳು ಇವ್ರನ್ನೆಲ್ಲರನ್ನು ನಾವು ಸಂಪರ್ಕ ಮಾಡಿದೀವಿ. ಮತ್ತೆ ಡಿಸ್ಟ್ರಿಕ್ಟ್ ಚೈಲ್ಡ್ ಪ್ರೊಟೆಕ್ಷನ್ ಯೂನಿಟ್, ಮಕ್ಕಳ ರಕ್ಷಣಾ ಘಟಕದವ್ರನ್ನ ಇವ್ರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿದಾಗ ಅವರೆಲ್ಲರೂ ತಮ್ಮ ಕೋಆಪರೇಷನ್ ನ ನಮಗೆ ವ್ಯಕ್ತಪಡಿಸಿದ್ದಾರೆ. ಅದ್ರ ಜೊತೆನಲ್ಲಿ ನಾವು ಒಂದು PRA ಟೆಕ್ನಿಕ್ಸ್ ಅನ್ನೋದನ್ನ ಮಾಡ್ತೀವಿ. ಮತ್ತೆ ಇಂದಿನ ಪ್ರಶ್ನೆಗೆ ಬರೋದಾದ್ರೆ PRA ಟೆಕ್ನಿಕ್ಸ್ ಅಂತ ಮಾಡ್ತೀವಿ. ನೀವು ಹೇಳಿದ್ರಿ ಸಮುದಾಯದ ಸಹಭಾಗಿತ್ವ ಅಂತ. ಆ ಸಮುದಾಯದ ಸಹಭಾಗಿತ್ವದೊಂದಿಗೆ ನಾವು ಗ್ರಾಮೀಣ ಜನರ ಒಂದಷ್ಟು ಕಾನ್ಫಿಡೆನ್ಸ್ ನ ನಾವು ತಗೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀವಿ. ಅದು 2ನೇ ದಿನ ಮತ್ತೆ 3ನೇ ದಿನ ಮಾಡುವಂತಹ ಟೆಕ್ನಿಕ್. ಇದ್ರಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ
ಅಂತಂದ್ರೆ ಆ ಊರಿನ ಅಥವಾ ಆ ಗ್ರಾಮೀಣ ಪ್ರದೇಶದ ಅಥವಾ ಆ ಬುಡಕಟ್ಟು ಸಮುದಾಯದ ಇತಿಹಾಸ ಏನಿದೆ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀವಿ. ಅದು ಅಲ್ಲಿಯ ಹಿರಿಯ ತಲೆಗಳಾದಂತವರು ಅಥವಾ ಯೂತ್ಸ್ ಇರುವಂತವರು ಸಾಮಾನ್ಯ ಕತೆ ಹೇಳುವಂತಹ ಒಂದು ಸಂಗತಿ. ಅದ್ರ ಜೊತೆನಲ್ಲಿ ಎಷ್ಟು ಮಾಸ ಇದೆ, ಆ ಮಾಸದಲ್ಲಿ ಯಾವ ಯಾವ ಬೆಳೆಯನ್ನ ಆ ಸಮುದಾಯದಲ್ಲಿ ಬೆಳೀತಾ ಇದ್ದಾರೆ, ಯಾವುದು ಬೆಳೆದಾಗ ಅವ್ರಿಗೆ ಲಾಭ ಆಗ್ತಾ ಇದೆ, ಯಾವುದು ಬೆಳಿಲಿಲ್ಲದೆ ಇರುವಾಗ ಅವ್ರಿಗೆ ನಷ್ಟ ಆಗ್ತಾ ಇದೆ, ಮತ್ತೆ ಯಾವುದು ಬೆಳೆದಾಗ ಅತಿವೃಷ್ಟಿ ಅನಾವೃಷ್ಟಿಯಿಂದ ಬೆಳೆಗಳು ಹಾಳಾಗ್ತಾ ಇದೆ, ಈ ತರದೆಲ್ಲ ಎಕ್ಸ್ಪ್ರೆಷನ್ಸ್ ಬರ್ತವೆ, ಸಾಮಾನ್ಯ ಬರುತ್ತೆ. ಅವಾಗ ನಾವು ಈ ತರದ ಇಂಡಿಕೇಟರ್ಸ್ ನ ಮಾರ್ಕ್ ಮಾಡಿಕೊಂಡು ಅವರಿಗೆ ತಕ್ಕನಾಗಿರುವಂತಹ ಇನ್ಪುಟ್ಸ್ ನಾವು ಕೃಷಿ ಇಲಾಖೆಯಿಂದ ಇರಬಹುದು, ಮತ್ತೆ ತೋಟಗಾರಿಕೆ ಇಲಾಖೆಯಿಂದ ಇರಬಹುದು, ರಿಸೋರ್ಸ್ ಪರ್ಸನ್ಸ್ ನ ಕರೆಸಿ ಅವ್ರಿಗೆ ಮಾತನಾಡಿಸುವಂತಹ ಪ್ರಯತ್ನ ಒಂದು ಮಾಡ್ತೀವಿ. ಪ್ರಮುಖ ಕಾಲಘಟ್ಟಗಳಲ್ಲಿ ನಡೆದಂತಹ ಒಂದಷ್ಟು ಅವಘಡಗಳು, ಅಲ್ಲಿನ ನದಿ ನೀರಿನ ಪ್ರವಾಹದಿಂದ ಅವರು ಒಂದು ಊರಿಂದ ಒಂದು ಊರಿಗೆ, ಅಂದ್ರೆ ಅದೇ ಭೌಗೋಳಿಕ ಜಾಗದಲ್ಲಿ ಇರುತ್ತೆ, ಬಟ್ ಒಂದ್ ಕಡೆಯಿಂದ ಒಂದ್ ಕಡೆಗೆ ಊರು ಶಿಫ್ಟ್ ಆಗಿರುತ್ತೆ. ಈ ತರದ್ದೆಲ್ಲ ಅವರು ಹೇಳುವಂತದ್ದು, ಈ ತರದನ್ನೆಲ್ಲ ದಾಖಲೀಕರಣ ಮಾಡ್ಬಿಟ್ಟು ಅದ್ರದ್ದು ಸ್ಪಷ್ಟವಾದ ಚಿತ್ರೀಕರಣವನ್ನ ಸಮುದಾಯದ ಮುಂದೆ 3ನೇ ದಿವಸ ನಮ್ಮ ಮಕ್ಕಳು ಅವ್ರ ಮುಂದೆನೆ ಇಡುವಂತದ್ದು. ಅವಾಗ ಅವ್ರಿಗೆ ಆಶ್ಚರ್ಯ ಆಗುತ್ತೆ, ಏನು ನಮ್ಮ ಊರು ಇಷ್ಟು ಚೆನ್ನಾಗಿ ಬ್ಯೂಟಿಫುಲ್ ಆಗಿ ಮಾಡೆಲ್ ತರ ಮಾಡ್ಬಿಟ್ರಲ್ಲ ಅಂತ. ಒಂದು ಯೂಶಲಿ ನಾವು ಇದುವರೆಗೂ ಮಾಡಿರುವಂತಹ ಕ್ಯಾಂಪ್ಗಳಲ್ಲಿ ಸಮುದಾಯದವರು ತುಂಬಾ ಖುಷಿ ಪಟ್ಟಿರುವಂತದ್ದು ನಾವು ನೋಡಿದೀವಿ. ಹೌದು ರಶ್ಮಿ ಅವರೇ, ಈ ಗ್ರಾಮಸ್ಥರು ಈ ಶಿಬಿರಕ್ಕೆ ಹೇಗೆ ಪ್ರತಿಕ್ರಿಯಿಸುತ್ತಾರೆ ಅನ್ನುವ ನಿರೀಕ್ಷೆ ಇದೆ ನಿಮಗೆ? ಸರ್, ನಮ್ಮಲ್ಲಿ ಈಗಾಗಲೇ ಒಂದು 3-4 ಬಾರಿ ನಾವು ಹೋಗಿ ಬಂದಿರೋದ್ರಿಂದ ಆ ಗ್ರಾಮೀಣ ಪ್ರದೇಶದ ಜನಗಳಿಗೆ ಈಗಾಗಲೇ ಒಂದು ಅಪೇಕ್ಷೆ ನಿರೀಕ್ಷೆ ಎಲ್ಲವೂ ಇದೆ. ಅದನ್ನ ನಾವು ಖಂಡಿತವಾಗ್ಲೂ ರೀಚ್ ಮಾಡ್ತೀವಿ. ನಾವು ರೆಕಗ್ನೈಸ್ ಮಾಡಿರುವಂತಹ ಸಂಪನ್ಮೂಲ ವ್ಯಕ್ತಿಗಳು ಯಾರ್ಯಾರಿದ್ದಾರೆ ಅವರೆಲ್ಲವೂ ಕೂಡ ಪೊಟೆನ್ಶಿಯಲ್ ಏನಫ್ ಇದ್ದಾರೆ. ಅಲ್ಲಿ ಬುಡಕಟ್ಟು ಜನಾಂಗ ನಮ್ಮ ನಾಯಕ ಸಮುದಾಯದ ಜನಗಳು ಜಾಸ್ತಿ ಇದ್ದಾರೆ ಅಂತ ನಮ್ಗೆ ಈಗಾಗಲೇ ಒಂದು ಮಾಹಿತಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಸದಸ್ಯರುಗಳ ಜೊತೆಗೆ ಒಡನಾಟ ಮಾಡಿದಾಗ ನಮಗೆ ಕಂಡು ಬಂದಂತಹ ವಿಚಾರ ಏನಂದ್ರೆ ಅಲ್ಲಿ ಮ್ಯಾಸ್ ಬ್ಯಾಡ್ರು ಅನ್ನೋ ಜನಾಂಗದವರು ಜಾಸ್ತಿ ಇದ್ದಾರೆ ಅಂತ. ಅದಕ್ಕೋಸ್ಕರ ನಾವು ಮಹರ್ಷಿ ನಿಗಮ ಏನಿದೆ ಅಲ್ಲಿಗೆ ಹೋಗಿ ನಾವು ರಿಸೋರ್ಸ್ ಪರ್ಸನ್ಸ್ ನ ಕರೆದು ಬಂದಿದೀವಿ. ಅಲ್ಲಿ ಇರುವಂತಹ ವ್ಯವಸ್ಥೆಗಳೇನಿದೆ, ಜನಕ್ಕೆ ತಲುಪಬೇಕಾಗಿರೋ ಒಂದಷ್ಟು ಸ್ಕೀಮ್ಗಳ ಬಗ್ಗೆ ಅವ್ರಿಗೆ ಬ್ರೀಫ್ ಮಾಡ್ಲಿಕ್ಕೆ ಅಂತ. ಇದನ್ನೆಲ್ಲ ನೋಡಿದ್ರೆ ನಮ್ಗೆ ಒಂದು ಪ್ರೊಜೆಕ್ಷನ್ ಏನು ಅಂತ ಅಂದ್ರೆ ನಮ್ಗೆ ಕಾಣುವಂತದ್ದು ಏನಂತಂದ್ರೆ ಸಮುದಾಯದವರಿಗೆ ಖಂಡಿತವಾಗ್ಲೂ ಇದು ಬೆನಿಫಿಟ್ ಆಗುತ್ತೆ ಅನ್ನೋದು ಒಂದು ನಿರೀಕ್ಷೆ ಇದೆ ಸರ್. ಒಟ್ಟಾರೆ ಈ ರೀತಿಯ ಒಂದು ಗ್ರಾಮೀಣ ಶಿಬಿರದಿಂದ ಗ್ರಾಮೀಣ ಸಮುದಾಯದಲ್ಲಿ ಒಂದು ಬದಲಾವಣೆ, ಜಾಗೃತಿ ಎನ್ನುವಂಥದ್ದು ಉಂಟಾಗುತ್ತೆ ಎನ್ನುವಂಥದ್ದು ನಿಮ್ಮ ಈ ಗ್ರಾಮೀಣ ಶಿಬಿರದ ಒಟ್ಟು ಆಶಯ. ಹೌದು. ನಂತರ ಈ ಸಮಾಜ ಕಾರ್ಯ ವಿಭಾಗದ ವಿದ್ಯಾರ್ಥಿಗಳಿಂದ ನೀವು ಏನನ್ನ ನಿರೀಕ್ಷೆ ಮಾಡ್ತೀರಿ ಈ ಶಿಬಿರದಲ್ಲಿ? ಸಮಾಜ ಕಾರ್ಯದ ವಿಭಾಗದ ಮಕ್ಕಳಿಂದ ಏನು ಅಂತಂದ್ರೆ ಯಾವುದೇ ಕಮ್ಯುನಿಟಿನಲ್ಲಿ ನಾವು ಮಾಡಬಹುದು ಇದನ್ನ. ಯಾಕೆ ಈ ತರ ವಿಶೇಷವಾದಂತಹ ಸಮುದಾಯಗಳಲ್ಲಿ ನಾವು ಇದನ್ನ ಮಾಡ್ತಾ ಇದೀವಿ ಅಂತಂದ್ರೆ ಮಕ್ಕಳಿಗೆ ರಿಯಲ್ ಪಿಕ್ಚರ್ ಕೊಡ್ಲಿಕ್ಕೆ, ಒಂದು ನೈಜ ಚಿತ್ರಣವನ್ನ ನಾವು ಅವರಲ್ಲಿ ಅಳವಡಿಸಿ ಕೊಟ್ರೆ ಅವ್ರಿಗೆ ಅದು ಲೈಫ್ ಲಾಂಗ್ ಉಳಿಯುವಂತದ್ದು. ಮತ್ತೆ ಅವರು ಮುಂದೆ ಅಧಿಕಾರಿಗಳಾಗ್ತಾರೋ, ಸ್ವಯಂ ಸೇವಾ ಸಂಘಗಳಲ್ಲಿ ವರ್ಕ್ ಮಾಡ್ತಾರೋ, ಅಥವಾ ಇನ್ನೊಂದು ಯಾವುದೇ ಒಂದು ಸಮುದಾಯಕ್ಕೋಸ್ಕರ ಅವರು ಕೆಲಸ ಮಾಡಲೇಬೇಕು. ಯಾವುದೇ ಒಂದು ಸೆಕ್ಟರ್ ಹೋದ್ರು, HR ಇರ್ಬೋದು, ಮೆಡಿಕಲ್ ಸೆಕ್ರೆಟರಿ ಇರ್ಬೋದು, ಅಥವಾ ನಮ್ಮ ಕಮ್ಯುನಿಟಿ ಡೆವಲಪ್ಮೆಂಟ್ ಗೆ ಸೇರ್ಕೋಬಹುದು. ಈ ತರದ್ ಯಾವುದಕ್ಕೆ ಸೇರ್ಕೊಂಡ್ರು ಕೂಡ ಆ ಒಂದು ಸಮುದಾಯ ಈ ತರದ್ ಒಂದಿದೆ, ಅವರ ವೆಲ್ಫೇರ್ಗೋಸ್ಕರ ನಾವು ವರ್ಕ್ ಮಾಡಬೇಕು ಅನ್ನೋಂಥದ್ದು ಆ ಮಕ್ಕಳಲ್ಲಿ ಖಂಡಿತವಾಗ್ಲೂ ಒಂದು ಸಂಚಲನವನ್ನು ಮೂಡಿಸುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ಸರ್. ಹೌದು ಡಾಕ್ಟರ್ ರಶ್ಮಿ ಅವರೇ, ನೀವು ಬೆಂಗಳೂರು ವಿಶ್ವವಿದ್ಯಾಲಯ ರಾಮನಗರ ಸ್ನಾತಕೋತ್ತರ ಕೇಂದ್ರದ ಸಮಾಜ ಕಾರ್ಯ ವಿಭಾಗದ ಅತಿಥಿ ಉಪನ್ಯಾಸಕರಾಗಿ 2 ಗ್ರಾಮೀಣ ಶಿಬಿರಗಳನ್ನ ಸಂಯೋಜಕರಾಗಿ ಯಶಸ್ವಿಯಾಗಿ ನಿರ್ವಹಿಸಿದ್ದೀರಿ. ಆ ಸಂದರ್ಭದಲ್ಲಿ ಆದಂತಹ ಅನುಭವಗಳ ಬಗ್ಗೆ, ಅದರ ಫಲಶ್ರುತಿ ಏನು ಅನ್ನೋದ್ರ ಬಗ್ಗೆನೂ ಕೂಡ ನಮ್ಮ ಕೇಳುಗರಿಗೆ ತಿಳಿಸ್ಕೊಡಿ. ಖಂಡಿತವಾಗ್ಲೂ ಸರ್. ನಾನು ಬೆಂಗಳೂರು ಸ್ನಾತಕೋತ್ತರ ಕೇಂದ್ರ ರಾಮನಗರದಲ್ಲಿ ನಾನು ಮುಂಚೆ ಕೆಲಸ ಮಾಡಿದಂತಹ ಒಂದಷ್ಟು ನಮ್ಮ ರೋಲ್ ಮಾಡೆಲ್ಸ್ ಬಗ್ಗೆ ನಾನು ಹೇಳಿ, ಯಾಕಂದ್ರೆ ನಾವು ಈ ಒಂದು ಗ್ರೌಂಡ್ ಅಲ್ಲಿ ನಿಂತು ನಾವು ಕೆಲಸ ಮಾಡ್ತಾ ಇದೀವಿ ಅಂತ ಅಂದ್ರೆ ಅದಕ್ಕೆ ಕಾರಣಕರ್ತರು ನಮ್ಮ ಗುರುಗಳಾದವರು ಅಂತ ಅಂದ್ರೆ ನಮಗೆ ಡಾಕ್ಟರ್ ವಾಸುದೇವ್ ಶರ್ಮಾ ಇರ್ಬೋದು, ಡಾಕ್ಟರ್ ಪದ್ಮಿನಿ ಅವರು ಇರ್ಬೋದು, ಅವರು ಹಾಕೊಟ್ಟಂತಹ ಒಂದಷ್ಟು ಗುರಿಗಳು, ನಾಗಸಿಂಹಜಿ ರಾವ್ ಇರ್ಬೋದು, ಅಥವಾ ಸಂಶೋಧನೆಯಲ್ಲಿ ನಮಗೆ ಸತೀಶ್ ಅವರು, ಚೈಲ್ಡ್ ರೈಟ್ಸ್ ಟ್ರಸ್ಟಿನ ಸತೀಶ್ ಅವರು, ಮತ್ತೆ ನಾವು ಯುನಿಸೆಫ್ ಅನ್ನುವಂತಹ ಒಂದು ಟೀಮ್ ನಲ್ಲಿ ವರ್ಕ್ ಮಾಡಿದಾಗ ನಮಗೆ ಗ್ರೌಂಡ್ ರಿಯಾಲಿಟೀಸ್ ನ ಅರ್ಥ ಮಾಡ್ಕೊಳ್ಳೋದು ಹೇಗೆ ಅನ್ನುವಂತಹ ಪ್ರಕ್ರಿಯೆನಲ್ಲಿ ನಮ್ಮನ್ನ ತೊಡಗಿಸಿದ್ರು. ಕರ್ನಾಟಕದ ಉದ್ದಗಲಕ್ಕೂ 31 ಜಿಲ್ಲೆಗಳಿಗೂ ನಾವು ನಮ್ಮ ಕಾರ್ಯಚಟುವಟಿಕೆಗಳನ್ನ ಮಾಡಿದಾಗ ಮತ್ತೆ ನಮ್ಮ ರಿಸರ್ಚ್ ಸಂಶೋಧನೆಯಲ್ಲಿ ಇಳಿದಾಗ ನಮಗೆ ಆ ಗ್ರೌಂಡ್ ರಿಯಾಲಿಟಿನ ಅರ್ಥ ಮಾಡ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಟ್ರೈನಿಂಗ್ ಕೊಟ್ಟಂತಹ ಗುರುಗಳು ಇವ್ರುಗಳು. ಹೌದು. ಈ ಹಿನ್ನೆಲೆಯಲ್ಲಿ ಪ್ರಥಮ ಬಾರಿಗೆ ನೀವು ಕೈಗೊಂಡಂತಹ ಗ್ರಾಮೀಣ ಶಿಬಿರ ಎಲ್ಲಿ ಕೈಗೊಂಡ್ರಿ, ಅದರ ಫಲಶ್ರುತಿ ಏನಿತ್ತು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡಿ. ಖಂಡಿತವಾಗೂ ಸರ್. ನಾನು ಫಸ್ಟ್ ಕಂಡಕ್ಟ್ ಮಾಡಿದಂತಹ ಒಂದು ಗ್ರಾಮೀಣ ಶಿಬಿರ ಅಂತ ಅಂದ್ರೆ ಪಾವಗಡ ಶೈಲಾಪುರ ಅಂತ, ಅದು ಬೆಂಗಳೂರು ಯೂನಿವರ್ಸಿಟಿ ಅಡಿಯಲ್ಲಿ ವರ್ಕ್ ಮಾಡ್ತಾ ಇದ್ದ ಗೌತಮ್ ಕಾಲೇಜಿನ ಆಶ್ರಯದಲ್ಲಿ ಹೋಗಿದಂತದ್ದು. ಅದಾದ ನಂತರ ನಾವು ಕುವೆಂಪು ಯೂನಿವರ್ಸಿಟಿಲಿ ನಾನು PhD ಮಾಡಬೇಕಾದಾಗ ನಾವು ಮೆಣಸಿನ ಅಡ್ಯ ಅಂತ ಒಂದು ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್ ನಲ್ಲಿ ನಕ್ಸಲ್ ಅಫೆಕ್ಟೆಡ್ ಏರಿಯಾದಲ್ಲಿ CRPF ಪ್ರೊಟೆಕ್ಷನ್ ತಗೊಂಡು 10 ದಿನ ಶಿಬಿರ ಮಾಡಿದಂತಹ ಒಂದು ಸಂದರ್ಭ. ಮತ್ತೆ 2ನೇ ವರ್ಷದ ಹಿಂದೆ ನಾವು ಮಾಡಿದಂತಹ ಈರುಳಿಗೆರೆ ಕಾಲೋನಿ
ರಾಜಧಾನಿ ರಾಮನಗರದಿಂದ 14 ಕಿಲೋಮೀಟರ್ ದೂರದಲ್ಲೇ ಇದ್ರು ಆ ಒಂದು ಗುಂಪಿನ ಜನ ಒಂದು ಸಮಾಜದ ಮುಖ್ಯವಾಹಿನಿಯಲ್ಲೇ ಇಲ್ಲ. ಈಗಲೂ ಕೂಡ ಅವ್ರಿಗೊಂದು ಆಧಾರ್ ಕಾರ್ಡ್ ಇರ್ಬೋದು, ಅಥವಾ ಒಂದು ಲೈಟ್ ಕನೆಕ್ಷನ್ ಇರ್ಬೋದು, ಅಥವಾ ನೀರಿನ ಫೆಸಿಲಿಟೀಸ್ ಇರ್ಬೋದು, ಅಥವಾ ಮಕ್ಕಳಿಗೆ ಕುಡಿಯುವ ನೀರು, ಶಾಲೆಯ ವ್ಯವಸ್ಥೆ 5ನೇ ಕ್ಲಾಸ್ ತನಕ ಇದೆ. 5 ಆದ್ಮೇಲೆ ಏನು ಪ್ರಶ್ನೆ? ಅಲ್ಲಿಂದ ಅವರು 4 ಕಿಲೋಮೀಟರ್ ದೂರ ಹೋಗ್ಬೇಕು. ಹೆಣ್ಣು ಮಕ್ಕಳ ರಕ್ಷಣೆಗಾಗಿ ಮಕ್ಕಳನ್ನ ಕಳಿಸೋದಿಲ್ಲ, ಮತ್ತು ಹೆಣ್ಮಕ್ಳು ಮನೆಯಲ್ಲೇ ಉಳಿತಾರೆ. 2 ವರ್ಷ ಇಟ್ಕೊಂಡ್ಬಿಟ್ಟು ಚೈಲ್ಡ್ ಮ್ಯಾರೇಜ್ಗಳು, ಬಾಲ್ಯ ವಿವಾಹಗಳು, ಅದು ಸಹಜವಾಗಿ ಅದು ಪ್ರಾಕ್ಟೀಸ್ ಅಲ್ಲಿ ಹೋಗ್ತಾ ಇರುವಂತದ್ದು. ಈ ತರದ ಒಂದು ಕಮ್ಯುನಿಟಿನಲ್ಲಿ ಮಾಡಿದಂತದ್ದು. ಮತ್ತೆ ಹೋದ್ ವರ್ಷ ಅದು ಕೊಪ್ಪಳದ ಹುಲಿಗೆಮ್ಮ ಕ್ಷೇತ್ರದ ಪಕ್ಕನೆ ನಾವು ಕಂಪಸಾಗರ ಅನ್ನುವಂತಹ ಒಂದು ಗ್ರಾಮದಲ್ಲಿ ಮಾಡಿದ್ವಿ. ಅದನ್ನ ನಾವು ಫೋಕಸ್ ಮಾಡಿದಂತದ್ದು ದೇವದಾಸಿ ಅಮ್ಮಂದ್ರ ಬಗ್ಗೆ. ಅಲ್ಲಿ ದೇವದಾಸಿ ಅಮ್ಮಂದ್ರ ಜೀವನ ಶೈಲಿ, ಅವರ ಒಂದು ಸಮುದಾಯದಲ್ಲಿ ಅವ್ರನ್ನ ಹೊರಗಡೆ ಇಟ್ಟು ನೋಡುವಂತದ್ದು, ಮತ್ತೆ ಅವ್ರಿಗಿರುವಂತಹ ಸೌಲಭ್ಯ, ಮತ್ತೆ ಕಾನೂನಾತ್ಮಕವಾಗಿ ಅವರಿಗೆ ಕೊಡ್ತಾ ಇರುವಂತಹ ಆಶ್ರಯಗಳು ಅಥವಾ ಅಶೂರೆನ್ಸ್ ಏನಿದೆ ಅದು ತಲುಪಿದ್ಯಾ ಇಲ್ವಾ, ಇವೆಲ್ಲವೂ ನೋಡ್ಬೇಕಾದಾಗ ರಿಯಲ್ ಸಿನಾರಿಯೋ ನಮಗೆ ಕಣ್ಮುಂದೆ ಬಂದಂತೆ ಕಾಣುತ್ತೆ. ಸರ್ಕಾರೇತರ ಕೆಲಸಗಳು ಎಲ್ಲವೂ ನಡೀತಾ ಇದೆ, ಆದ್ರೂ ಕೂಡ ನಮಗೆ ಈ ತರದ ಒಂದು ವ್ಯವಸ್ಥೆಯಿಂದ ಹೊರಗಡೆಗೆ ಜನಗಳನ್ನ ತರ್ಲಿಕ್ಕೆ ಆಗ್ತಾ ಇಲ್ಲ. ಈ ತರದ ಒಂದು ಗ್ರಾಮೀಣ ಶಿಬಿರಗಳ ಮೂಲಕ ನಿಮ್ಮ ಸಮಾಜ ಕಾರ್ಯ ವಿಭಾಗದ ವಿದ್ಯಾರ್ಥಿಗಳನ್ನ ಕರ್ಕೊಂಡೋಗಿ ಅಲ್ಲಿ ನಿಂತು ಅಲ್ಲಿನ ವಸ್ತುಸ್ಥಿತಿಯನ್ನ ನೀವು ನೋಡಿದಾಗ ಗೊತ್ತಾಗುತ್ತೆ. ಅದು ಗ್ರೌಂಡ್ ಲೆವೆಲ್ ರಿಯಾಲಿಟಿ ಏನು ಅನ್ನೋದು ನಿಮಗೆ ಸ್ಪಷ್ಟ ಆಗುತ್ತೆ. ಹಾಗಾಗಿ ಸಾಕಷ್ಟು ಬದಲಾವಣೆಗಳು, ಸಾಕಷ್ಟು ಸರ್ಕಾರದ ಪಾಲ್ಗೊಳ್ಳುವಿಕೆ ಇನ್ನೂ ಕೂಡ ಬೇಕಾಗುತ್ತೆ ಅನ್ನುವಂತಹ ವಿಚಾರ ನಿಮ್ಮ ಗಮನಕ್ಕೆ ಬರುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರಕ್ಕೆ ತಾವು ಅಧ್ಯಯನದ ಈ ವರದಿಗಳನ್ನ ಕೊಡುವಂತದ್ದು, ಸರ್ಕಾರದಕ್ಕೆ ಪ್ರತಿಕ್ರಿಯಿಸುವಂತದ್ದು, ಈ ತರದ ಪ್ರಯತ್ನಗಳೆಲ್ಲ ಏನಾದ್ರೂ ಆಗಿದೆಯಾ ಅನ್ನುವಂಥದ್ದು? ಖಂಡಿತವಾಗ್ಲೂ ಆಗಿದೆ ಸರ್. ನಿಮ್ಗೀಗ ಪ್ರಶ್ನೆ ಬರ್ಬೋದು, ಯಾವ ತರ ನಾವು ಈ ಡೇಟಾನ ಕಲೆಕ್ಟ್ ಮಾಡ್ತೀವಿ, ಯಾವಾಗ ಈ ಮಾಹಿತಿನ ಕಲೆಕ್ಟ್ ಮಾಡ್ತೀವಿ? 10 ದಿನ ಇರ್ತೀರಿ, ಅಲ್ಲಿ ನಾಟಕಗಳು ಮಾಡ್ತೀರಿ, ಜನಜಾಗೃತಿ ಕಾರ್ಯಕ್ರಮಗಳು ಮಾಡ್ತೀರಿ, ಹೊರಗಡೆಯಿಂದ ಸಂಪನ್ಮೂಲ ವ್ಯಕ್ತಿಗಳನ್ನ ಕರೆಸಿ ನೀವು ಸಮುದಾಯಕ್ಕೆ ಅರಿವನ್ನು ಮೂಡಿಸ್ತೀರಿ. ಬಟ್ ನೀವು ಯಾವ ಟೆಕ್ನಿಕಲ್ಲಿ ಅವರ ಡೇಟಾನ ತಗೋತೀರಿ ಅಂತ ಹೇಳ್ತೀರಲ್ವಾ? ಆಗ ನಾವು ಫಸ್ಟ್ 2 ಡೇಸ್ ಮಾಡಿರುವಂತಹ ಸರ್ವೆನ ಬೇಸ್ ಆಗಿ ಇಟ್ಕೊಂಡು ಜೊತೆನಲ್ಲಿ ನಾವು ನಮ್ಮ ಸಮಾಜ ಕಾರ್ಯಗಳಲ್ಲಿ ವಿಧಾನಗಳು ಅಂತ ಇದೆ, ಒಂದಷ್ಟು ವಿಧಾನಗಳಿದೆ, 6 ವಿಧಾನಗಳಿದೆ. ಅದು ಕೇಸ್ ವರ್ಕ್ ಇರಬಹುದು, ಅಂದ್ರೆ ಒಬ್ಬ ಇಂಡಿವಿಜುವಲ್ ಜೊತೆ ವರ್ಕ್ ಮಾಡುವಂತದ್ದು, ಮತ್ತೆ ಇನ್ನೊಂದು ವ್ಯಕ್ತಿಗತ ಸಮಾಜ ಕಾರ್ಯ, ಮತ್ತೆ ಗುಂಪಿನೊಟ್ಟಿಗೆ ಗ್ರೂಪ್ ವರ್ಕ್ ಅಂತ ಕರಿತೀವಿ, ಅದನ್ನ ನಾವು ಗುಂಪಿನೊಟ್ಟಿಗೆ ಮಾಡುವಂತಹ ಕಾರ್ಯಗಳು, ಮತ್ತೆ ಸಮುದಾಯದ ಒಟ್ಟಿಗೆ ಕಮ್ಯುನಿಟಿ ಆರ್ಗನೈಸೇಷನ್ ಅಂತ ಕರಿತೀವಿ, ಆ ಕಮ್ಯುನಿಟಿಯ ಜೊತೆಗೆ ವರ್ಕ್ ಮಾಡುವಂತದ್ದು. ಮತ್ತೆ ನಾವು ರಿಸರ್ಚ್ ಏನು ಈ ಸರ್ವೆ ಮಾಡ್ಕೊಂಡ್ ಬರ್ತಾರಲ್ವಾ ಅದನ್ನೆಲ್ಲ ಕ್ರೋಢೀಕರಿಸಿ ಅಲ್ಲಿಯ ಲೋಕಲ್ MLA ನ ಕೊನೆ ದಿವಸ ಕರೆಸಿ DC ಅವರಿಗೆ ರಿಪೋರ್ಟ್ ಕೊಟ್ಟು ಈ ತರದೊಂದು ರಿಸರ್ಚ್ ವರ್ಕ್ ಮಾಡಿದ್ವಿ ನಾವು ಅಂತ ಒಂದು. ಮತ್ತೆ ಸಮುದಾಯದವರಿಗೆ ನಾವೇನು PRE ಅಂತ ಹೇಳಿದ್ವಲ್ಲ ಆಗ್ಲೇ, ಪಾರ್ಟಿಸಿಪೇಟರಿ ರೂರಲ್ ಅಪ್ರೈಸಲ್ ಅಂತ, ಅದಕ್ಕೊಬ್ಬ ಸಂಪನ್ಮೂಲ ವ್ಯಕ್ತಿ ಬಂದು ಅದನ್ನ ವ್ಯವಸ್ಥಿತವಾಗಿ ನಡೆಸ್ಕೊಟ್ಟಿರ್ತಾರೆ. ಅದ್ರದ್ದು ರಿಪೋರ್ಟ್ ತಗೊಂಡು ಆ ಸಮುದಾಯದ ಸೋಷಲ್ ಆಕ್ಷನ್ ಅಂತ ನಾವೇನ್ ಕರಿತೀವಿ, ಆ ಸೋಷಲ್ ಆಕ್ಷನ್ ಮುಖಾಂತರ ಜನಗಳಿಗೆ ಅರ್ಥ ಮಾಡಿಸಿ ಅವರ ನೀಡ್ಗಳನ್ನ, ಅವರ ಅವಶ್ಯಕತೆಗಳನ್ನ ಮತ್ತೆ ಬೇಡಿಕೆಗಳನ್ನ ಬೇರೆ ರೀತಿಯಲ್ಲಿ ನಾವು ಅದನ್ನ ನಮ್ಮ ಫಾರ್ಮ್ಯಾಟ್ಗೆ ಹಾಕಿ ಯಾವ ರೀತಿಯಲ್ಲಿ ನಾವು ರೆಕಮೆಂಡೇಶನ್ಸ್ ಕೊಡಬಹುದು, ಒಂದು ಅಡ್ಮಿನಿಸ್ಟ್ರೇಟಿವ್ ಲೆವೆಲ್ಗೆ ಇದನ್ನ ತಗೊಂಡೋಗಿ ಕೊಡುವಂತದ್ದು. ಆ ಅಡ್ಮಿನಿಸ್ಟ್ರೇಟಿವ್ ಲೆವೆಲ್ ಅಲ್ಲಿ ತಗೊಂಡೋಗಿ ಕೊಡುವಂತದ್ದೇ ನಮ್ಮ ಲಾಸ್ಟ್ ಸೋಷಲ್ ಅಡ್ಮಿನಿಸ್ಟ್ರೇಷನ್ ಅಂತ ಏನ್ ಕರಿತೀವಿ. ಅಡ್ಮಿನಿಸ್ಟ್ರೇಟಿವ್ ಲೆವೆಲ್ ಅಲ್ಲಿ ವಕೀಲಿ ಮಾಡುವಂತದ್ದು. ಯಾಕಂದ್ರೆ ಅವರು ಗ್ರಾಮ್ಯ ಪ್ರದೇಶದ ಜನಗಳು ಅಲ್ಲಿ ಬಂದು ವಕೀಲಿ ಮಾಡ್ಲಿಕ್ಕೆ ಆಗಲ್ಲ. ನಾವು ಪ್ರಿನ್ಸಿಪಲ್ ಸೆಕ್ರೆಟರಿ, ವಿಧಾನಸೌಧ, ಮತ್ತೆ ದೇವದಾಸಿ ನಿರ್ಮೂಲನಾ ನಿಗಮ, ಮತ್ತೆ ಈ ತರದೆಲ್ಲ ಓಡಾಡ್ತಾ ಇರ್ಬೇಕಾದಾಗ ಅಲ್ಲಿಗೆ ಹೋಗ್ಬಿಟ್ಟು ನಾವು ಈ ರಿಪೋರ್ಟ್ಸ್ ನ ಕೊಡುವಂತದ್ದು. ನಾವು ಈ ರಿಪೋರ್ಟ್ಸ್ ನ ಕೊಟ್ಟಿದೀವಾ? ಹೌದು, ಇದುವರೆಗೂ 4 ಗ್ರಾಮೀಣ ಶಿಬಿರಗಳ ರಿಪೋರ್ಟ್ ಗಳನ್ನ ಕೊಟ್ಟಿದೀವಿ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಇರಬಹುದು, ಮತ್ತೆ ನಾವು ಕೊಪ್ಪಳದಲ್ಲಿ ಮಾಡಿದಂತಹ ಸಮುದಾಯಕ್ಕೆ ಸಮುದಾಯ ಗ್ರಂಥಾಲಯ ಅಂತ ಒಂದು ಕಾನ್ಸೆಪ್ಟ್ ಅಲ್ಲಿ ವರ್ಕೌಟ್ ಮಾಡಿ ಮಹೇಶ್ವರಿ ಮೇಡಮ್, ಉಮಾಮಹೇಶ್ವರಿ ಮೇಡಮ್ ಅವರು ಈಗ ಅದನ್ನ ಕೈಗೆ ತಕೊಂಡಿದ್ದಾರೆ. ಒಂದು ತಿಂಗಳೊಳಗಡೆ ಅಥವಾ ಅದನ್ನು ಕೂಡ ಕೊಪ್ಪಳದಲ್ಲಿ ಇಂಪ್ಲಿಮೆಂಟ್ ಆಗಬಹುದು ಸರ್. ಹೋದ ವರ್ಷದ್ದು ಈರುಳ್ಳಿಗರ ಕಾಲೋನಿನಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ ಅಂತ ಹೇಳಿದ್ರಿ, ಅಲ್ಲಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಏನಾದರೂ ಆಯ್ತಾ? ಅಲ್ಲಿನ ಕ್ಷೇತ್ರದ ಜನಪ್ರತಿನಿಧಿಯನ್ನ ಈ ಗಮನಕ್ಕೆ ತಂದ್ರ ಈ ಸಮಸ್ಯೆಗೆ ಸಂಬಂಧಪಟ್ಟಂತೆ ಅಂತ? ಖಂಡಿತವಾಗ್ಲೂ ಸರ್. ರಾಮನಗರದ MLA ಅವರೇ ಖುದ್ದಾಗಿ ಬಂದಿದ್ರು. ಅಲ್ಲಿ ಜನಗಳ ಪ್ರಶ್ನೋತ್ತರ ಕಾರ್ಯಕ್ರಮನೇ ಒಂದು ಇಟ್ಕೊಂಡಿದ್ವಿ. ಮಧ್ಯಾಹ್ನ 3 ಗಂಟೆಗೆ ಬಂದವರು 7 ಗಂಟೆ ತನಕ ಜನಗಳ ಜೊತೆಗೆ ಪ್ರಶ್ನೆ ಉತ್ತರ ಈ ತರದೊಂದು ಪ್ರಕ್ರಿಯೆನಲ್ಲಿ ಅವರು ಅಳವಡಿಸಿಕೊಂಡಾಗ ಅವರಿಗೆ ಆಧಾರ್ ಕಾರ್ಡ್ ಮಾಡಿಸುವಂತದ್ದಾಗಿರ್ಬೋದು, ಅಥವಾ RO ವಾಟರ್ ಯೂನಿಟ್ ಇರಬಹುದು, ಇವೆಲ್ಲವನ್ನು ಇಂಪ್ಲಿಮೆಂಟ್ ಆಗಿರುವಂತದ್ದು. ಮತ್ತೆ ಶೈಲಾಪುರದ್ದು ನಾನು ಹೇಳಿದೆ, ಅಲ್ಲಿ ಮಾತಾಡ್ತಾ ಇರುವಾಗ್ಲೇನೆ MLA ಅವರು ಜಾನುವಾರುಗಳಿಗೆ ಅಲ್ಲಿ ನೀರು ಕಡಿಮೆ, ನಿಮ್ಗೆ ಗೊತ್ತಿದ್ದಂಗೆ ರೈನ್ ಫಾಲ್ ಕೂಡ ಕಡಿಮೆ, ಮಳೆ ಇಲ್ಲ ಪಾವಗಡ ತಾಲೂಕಲ್ಲಿ. ಆ ಶೈಲಾಪುರಕ್ಕೆ ಆ ಕ್ಷಣದಲ್ಲೇನೆ ಅಲ್ಲೇ 2 ಬೋರ್ವೆಲ್ಸ್ ಮತ್ತೆ ಒಂದು ಬಾನಿ ಅಂತ ನಾವು ಕರಿತೀವಿ, ಏನೋ ಈ ಜಾನುವಾರುಗಳಿಗೆ ನೀರು ತುಂಬಿಸ್ಬಿಟ್ಟು ದೊಡ್ಡ ಪ್ರಮಾಣದಲ್ಲಿ ನೀರು ಕೊಡುವಂತದ್ದು, ಆ ತರದ್ ಒಂದು ಸ್ಯಾಂಕ್ಷನ್ ಮಾಡಿ ಕೊಟ್ರು. ಫಾಲೋ ಅಪ್ಗೂ ಹೋದ್ವಿ, ಅದು ಖಂಡಿತವಾಗ್ಲೂ ಆಗಿದೆ. ಕೊಪ್ಪಳದ್ದು ಹೇಳೋದಾದ್ರೆ ಆ ರೆಕಮೆಂಡೇಶನ್ಸ್ ನೆಲ್ಲ ನಾವು ತಗೊಂಡು ನಮ್ಮ NLSIU ನ್ಯಾಷನಲ್ ಲಾ ಯೂನಿವರ್ಸಿಟಿ ಆಫ್ ಇಂಡಿಯಾ ಏನಿದೆ NLSIU, ಅಲ್ಲಿಗೆ ವರ್ಕ್ ಮಾಡ್ತಾ ಇರುವಂತಹ ಪ್ರೊಫೆಸರ್ ಚಂದ್ರಶೇಖರ್ ಸರ್ ಜೊತೆಗೆ ನಾವು ಜೊತೆಗೂಡಿ ರೆಕಮೆಂಡೇಶನ್ಸ್ ಕೊಟ್ಟಾಗ ಅದು ಕೂಡ ಈಗ ಬಿಲ್ಗೆ ಏನು ಹೋಗಿದೆ ದೇವದಾಸಿ ಅಮ್ಮಂದ್ರ ಕಲ್ಯಾಣಕ್ಕೋಸ್ಕರ, ಅದ್ರ ಜೊತೆಗೆ ನಮ್ಮ ರೆಕಮೆಂಡೇಶನ್ಸ್ ಕೂಡ ಸೇರಿದೆ. ತುಂಬಾ ಸಂತೋಷ. ನಿಮ್ಮ ಗ್ರಾಮೀಣ ಶಿಬಿರದ ಈ ಪ್ರಯತ್ನ ವಿದ್ಯಾರ್ಥಿಗಳು ಅಧ್ಯಯನ ಮಾಡಿ ಕೊಟ್ಟಂತಹ ಒಂದು ಡಾಟಾವನ್ನ
ಅನುಸರಣೆ ಮಾಡಿ ಕೊಟ್ಟಂತ ಒಂದು ರಿಪೋರ್ಟ್ ಏನಿದೆ ಅದು ಒಂದು ಒಳ್ಳೆಯ ಬದಲಾವಣೆಗೆ, ಒಳ್ಳೆಯ ಬೆಳವಣಿಗೆಗೆ, ಕಲ್ಯಾಣಕ್ಕೆ ಕಾರಣ ಆಗ್ತಾ ಇದೆ ಅನ್ನುವಂಥ ವಿಚಾರ ಅಭಿನಂದನಾರ್ಹವಾದಂಥದ್ದು. ಹೌದು, ಈಗ MSW ಅಂದ್ರೆ ಯಾವುದೇ ಪದವಿಯನ್ನು ಮುಗಿಸಿದ ವಿದ್ಯಾರ್ಥಿಗಳು MSWಗೆ ಸೇರ್ಕೊಳ್ತಾರೆ ಅಂತ ಇಟ್ಕೊಳ್ಳೋಣ. ಮಾಸ್ಟರ್ ಆಫ್ ಸೋಷಿಯಲ್ ವರ್ಕ್, ಸಮಾಜ ಕಾರ್ಯ ವಿಭಾಗ. ಈ ಕೋರ್ಸ್ ಅನ್ನ ಮಾಡೋದ್ರಿಂದ ಅವರಿಗೆ ಎಲ್ಲೆಲ್ಲಿ ಉದ್ಯೋಗ ಅವಕಾಶಗಳು ದೊರಕ್ತವೆ ಅನ್ನುವಂಥದ್ರ ಬಗ್ಗೆ ಒಂದೆರಡು ಮಾತು ರಶ್ಮಿ ಅವರೇ. ಖಂಡಿತವಾಗಿಯೂ ಸರ್. MSW ನಮ್ಮ ಸಮಾಜ ಕಾರ್ಯದ ಒಂದು ಕೋರ್ಸ್ ಅನ್ನ ಮುಗಿಸಿದ ತಕ್ಷಣ ಮಕ್ಕಳಿಗೆ ಒಂದು ಸ್ಪೆಷಲೈಸೇಷನ್ ಇರುತ್ತೆ. 3 ತರದ ಸ್ಪೆಷಲೈಸೇಷನ್ ಇದೆ ನಮ್ಮಲ್ಲಿ. ನಮ್ಮ ಬೆಂಗಳೂರು ವಿಶ್ವವಿದ್ಯಾಲಯ 3 ತರದ ಸ್ಪೆಷಲೈಸೇಷನ್ ಈಗ ತನಕ ಕ್ಯಾಟರ್ ಮಾಡಿದೀವಿ. ಅದರಲ್ಲಿ ಒಂದು HR ಅಂದ್ರೆ ಮಾನವ ಸಂಪನ್ಮೂಲ, ಮತ್ತೆ ಇನ್ನೊಂದು ಮೆಡಿಕಲ್ ಅಂಡ್ ಸೈಕ್ಯಾಟ್ರಿ ಅಂದ್ರೆ ಇವರು ಆಸ್ಪತ್ರೆಗಳ ವ್ಯಾಪ್ತಿಗೆ ಬರುವಂತಹ ಒಂದಷ್ಟು ಕೆಲಸಗಳಲ್ಲಿ ತೊಡಕೊಳ್ಳುವಂತದ್ದು. ಇನ್ನೊಂದು ಕಮ್ಯುನಿಟಿ ಡೆವಲಪ್ಮೆಂಟ್ ಅಂತ, ಸೋಷಿಯಲ್ ಡೆವಲಪ್ಮೆಂಟ್ ಅಂತ ನಾವು ಕರಿತೀವಿ. ಸಮುದಾಯದ ಅಭಿವೃದ್ಧಿಗೋಸ್ಕರ ಮಾಡುವಂತಹ ಒಂದಷ್ಟು ಕೆಲಸಗಳು. ಇದನ್ನ ವಿಂಗಡಿಸಿ ನೋಡಿದಾಗ ನಮಗೆ HR ಅಂತ ಅಂದಿದ ತಕ್ಷಣ ಅಥವಾ ಮಾನವ ಸಂಪನ್ಮೂಲ ಸ್ಪೆಷಲೈಸೇಷನ್ ಮಾಡ್ಕೊಂಡು ಬಂದಿರುವಂತಹ, ಪರಿಣಿತ್ಯ ಹೊಂದ್ಕೊಂಡು ಬಂದಿರುವಂತಹ ಮಕ್ಕಳಿಗೆ ನಾವು ಇಂಡಸ್ಟ್ರೀಸ್ ಗಳಲ್ಲಿ, ಕಾರ್ಖಾನೆಗಳಲ್ಲಿ ವೆಲ್ಫೇರ್ ಆಫೀಸರ್ಸ್ ಆಗಿ ಅಥವಾ ಗವರ್ಮೆಂಟ್ ಕೆಲಸಗಳಲ್ಲಾದ್ರೆ ಲೇಬರ್ ಆಫೀಸರ್ಸ್ ಆಗಿ ಈ ತರದ ಒಂದು ಜಾಗಗಳಲ್ಲಿ ಅವರು ರೆಕ್ರೂಟ್ಮೆಂಟ್ ತಗೊಳ್ಳುವಂತದ್ದು. ಮೆಡಿಕಲ್ ಸೈಕ್ಯಾಟ್ರಿ ಅಂತ ಅಂದಾಗ ನಮ್ಮ ನಿಮಾನ್ಸ್ ಅಂತ ಆಸ್ಪತ್ರೆಯಲ್ಲಿ, HCG ಅನ್ನೋ ಆಸ್ಪತ್ರೆಗಳಲ್ಲಿ, ಅಪೋಲೋ ಅನ್ನೋ ಹಾಸ್ಪಿಟಲ್ಗಳಲ್ಲಿ, ಪ್ರತಿಷ್ಠಿತ ಹಾಸ್ಪಿಟಲ್ಗಳಲ್ಲದೆ ನಮ್ಮ ಸರ್ಕಾರಿ ಆಸ್ಪತ್ರೆಗಳಲ್ಲೂ ಕೂಡ ನಾವು ಈ ಸಮಾಜ ಕಾರ್ಯಕರ್ತರನ್ನ ಕೌನ್ಸಿಲರ್ಸ್ ಆಗಿ, ಡಯಟ್ ಕೌನ್ಸಿಲರ್ಸ್ ಆಗಿ ಈ ತರದ ಒಂದು ಪಟ್ಟಿನಲ್ಲಿ ನಾವು ನೋಡ್ತಾ ಬರಬಹುದು. ಕಮ್ಯುನಿಟಿ ಡೆವಲಪ್ಮೆಂಟ್ ಅಥವಾ ಸಮಾಜ ಅಭಿವೃದ್ಧಿ ಅಂತ ಅಥವಾ ಸೋಷಿಯಲ್ ಡೆವಲಪ್ಮೆಂಟ್ ಅಥವಾ ಕಮ್ಯುನಿಟಿ ಡೆವಲಪ್ಮೆಂಟ್ ಸ್ಪೆಷಲೈಸೇಷನ್ ತಗೊಂಡಿರುವಂತವ್ರಿಗೆ ಆಂಪಲ್ ಆಫ್ ಅಪರ್ಚುನಿಟೀಸ್ ಇದೆ. NGOಗಳಲ್ಲಿ ಇರಬಹುದು, ಮತ್ತೆ ಗವರ್ಮೆಂಟ್ ಅಲ್ಲಿ ಇರಬಹುದು, ತುಂಬಾ ಕ್ಷೇತ್ರಗಳಲ್ಲಿ ನಾವು ಅವ್ರನ್ನ ನೋಡುವಂತದ್ದು. CDPO ಮತ್ತೆ ಬ್ಲಾಕ್ ಎಜುಕೇಶನ್ ಆಫೀಸರ್ಸ್, ಮತ್ತೆ ನಾವು ನೋಡುವಂತಹ ಈ ಅಸಿಸ್ಟೆಂಟ್ CDPOs, PDOs, ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ಸ್, ಈ ತರದ್ದೆಲ್ಲ ಜಾಗಗಳಲ್ಲೂ ನಾವು ನಮ್ಮ ಸಮಾಜ ಕಾರ್ಯಕರ್ತರನ್ನ ನೋಡಬಹುದಾಗಿದೆ ಸರ್. ಆದರೂ ವಿದೇಶಗಳಿಗೆ ಹೋಲಿಕೆ ಮಾಡಿದ್ರೆ MSWಗೆ ಸಂಬಂಧಿಸಿದಂತೆ ನಮ್ಮ ಭಾರತದಲ್ಲಿ, ನಮ್ಮ ಕರ್ನಾಟಕದಲ್ಲಿ ಆ ಪ್ರಮಾಣದ ಒಂದು MSW ಕೋರ್ಸ್ ವ್ಯಾಪಕವಾದ ಒಂದು ಸ್ವರೂಪವನ್ನು ಪಡ್ಕೊಂಡಿಲ್ಲ ಅಂತ ಅನ್ಸುತ್ತೆ. ಯಾಕೆಂದ್ರೆ ವಿದೇಶಗಳಲ್ಲಿ MSW ಮಾಡ್ಕೊಂಡಿರೋರಿಗೆ ಒಂದು ಕೌನ್ಸಿಲಿಂಗ್ ಕ್ಲಿನಿಕ್ಗಳನ್ನೇ ಅವರು ಇಟ್ಕೊಂಡಿರ್ತಾರೆ. ಅವರನ್ನ ಡಾಕ್ಟರ್ ಅಂತಲೇ ಒಂದು ಕನ್ಸಿಡರ್ ಮಾಡ್ತಾರೆ. ಆ ತರದ ಒಂದು ವಾತಾವರಣವನ್ನ ಸೃಷ್ಟಿ ಮಾಡಬೇಕು ಅಂತ ಅಂದ್ರೆ ನಿಮ್ಮ ವಿಶ್ವವಿದ್ಯಾಲಯಗಳ ಈ ಸ್ನಾತಕೋತ್ತರ ವಿಭಾಗದಲ್ಲಿನ ಸಮಾಜ ಕಾರ್ಯ ವಿಭಾಗಗಳು ಹೇಗೆ ಕೆಲಸ ಮಾಡಬೇಕು, ಸಮಾಜಕ್ಕೆ ಆ ಕೋರ್ಸಿನ ಮಹತ್ವವನ್ನ ಮತ್ತು ಪದವಿಯನ್ನು ಪಡ್ಕೊಂಡು ಹೊರಬಂದಂತಹ ವಿದ್ಯಾರ್ಥಿಗಳ ಪಾತ್ರವನ್ನ ನೀವು ವಿಶ್ವವಿದ್ಯಾಲಯಗಳು, ಆ ಸಮಾಜ ಕಾರ್ಯ ವಿಭಾಗಗಳು ಪರಿಚಯ ಮಾಡಿಕೊಡ್ಬೇಕು ಸಮಾಜಕ್ಕೆ. ಖಂಡಿತವಾಗ್ಲೂ ಹೌದು ಸರ್. ಈ ತರ ನಮ್ಮ ಸಮುದಾಯ, ನಮಗೆ ಎಲ್ಲೆಲ್ಲಿ ನಾವು ಸಮುದಾಯದ ಜೊತೆಗೆ ನಾವು ವರ್ಕ್ ಮಾಡ್ಲಿಕ್ಕೆ ಆಗತ್ತೆ, ಎಲ್ಲೆಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀವಿ ಅಲ್ಲೆಲ್ಲ ಕೂಡ ನಮ್ಮ ಸಮಾಜ ಕಾರ್ಯದ, ವೃತ್ತಿಪರ ಸಮಾಜ ಕಾರ್ಯದ ಒಂದು ವಿಚಾರವನ್ನ, ಅದರ ಒಂದು ಎಸೆನ್ಸ್ ಅನ್ನ ನಾವು ಪಸರಿಸುವಂತಹ ಅವಶ್ಯಕತೆ ಖಂಡಿತವಾಗ್ಲೂ ಇದೆ. ಅಲ್ಲಿ ಹೋದಾಗ ಸೆನ್ಸಿಟೈಸ್ ಆಗುವಂತದ್ದು, ಆ ಜನಗಳಿಗೆ ನಮ್ಮ ಕೋರ್ಸ್ಗಳ ಬಗ್ಗೆ ಮಾತನಾಡಿದಾಗ ಅವರಿಗೆ ಪ್ರೋತ್ಸಾಹ ಮಾಡುವಂತದ್ದು ಅಥವಾ ಅವ್ರನ್ನ ಸೆನ್ಸಿಟೈಸ್ ಮಾಡುವಂತಹ ಕಾರ್ಯಕ್ರಮಗಳು ಜಾಸ್ತಿ ವರ್ಕ್ ಮಾಡಿದಾಗ ನಾವು ಖಂಡಿತವಾಗ್ಲೂ ಈ ತರದ ಒಂದು ಸಮಾಜ ಕಾರ್ಯವನ್ನ ನಮ್ಮ ಕಾಲೇಜ್ಗಳಲ್ಲಿ, ಯೂನಿವರ್ಸಿಟಿಗಳಲ್ಲಿ ಉಳಿಸಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡಬಹುದು. ಹೌದು ಡಾಕ್ಟರ್ ರಶ್ಮಿ ಅವರೇ, ಬೆಂಗಳೂರು ವಿಶ್ವವಿದ್ಯಾಲಯದ ಅಡಿನಲ್ಲಿ ಬರುವಂತಹ ರಾಮನಗರ ಸ್ನಾತಕೋತ್ತರ ಕೇಂದ್ರದ ಸಮಾಜ ಕಾರ್ಯ ವಿಭಾಗದ ಒಬ್ಬ ಉಪನ್ಯಾಸಕರಾಗಿ ಈ ಎಲ್ಲ ವಿದ್ಯಾರ್ಥಿಗಳನ್ನ ಒಗ್ಗೂಡಿಸಿ ಈ ಗ್ರಾಮೀಣ ಶಿಬಿರವನ್ನ ರಾಜ್ಯದ ಅನೇಕ ಅತ್ಯಂತ ಸೂಕ್ಷ್ಮವಾದ ಪ್ರದೇಶಗಳಲ್ಲಿ ತಾವು ಹಮ್ಮಿಕೊಂಡಿದ್ದೀರಿ. ಈ ಸಂದರ್ಭದಲ್ಲಿ ತಾವು ವಿಶ್ವವಿದ್ಯಾಲಯದ ಬಗ್ಗೆ, ನಿಮ್ಮ ಸ್ನಾತಕೋತ್ತರ ಕೇಂದ್ರದ ಬಗ್ಗೆ ತಾವು ಮಾತಾಡೋದಾದ್ರೆ ಏನನ್ನ ಹೇಳೋದಕ್ಕೆ ತಾವು ಬಯಸ್ತೀರಿ? ಖಂಡಿತವಾಗ್ಲೂ ಸರ್, ಇದು ಒಂದು ತುಂಬಾ ಒಳ್ಳೆ ಪ್ರಶ್ನೆ. ಯಾಕೆಂದ್ರೆ ನನಗೆ ಅವಕಾಶ ಮಾಡಿಕೊಟ್ಟಂತಹ ನಮ್ಮ ವೈಸ್ ಚಾನ್ಸಲರ್ ಆದಂತಹ ನಮ್ಮ ಶ್ರೀಯುತ ಜೈಕರ್ ಸರ್ ಇರಬಹುದು, ಅಥವಾ ನಮ್ಮ ನಿರ್ದೇಶಕರಾದಂತಹ ರಾಮಕೃಷ್ಣಯ್ಯ ಸರ್ 2023 ನಲ್ಲಿ ಇರುಳಿಗರ ಕಾಲೋನಿನಲ್ಲಿ ಮಾಡಲಿಕ್ಕೆ ನಮಗೆ ಅವಕಾಶ ಕೊಟ್ಟಂತದ್ದು ಮತ್ತೆ ನಮಗೆ ಮಾರ್ಗದರ್ಶನ ನೀಡಿದಂತದ್ದು. ಮತ್ತೆ ಅದಾದ ನಂತರ ನಮ್ಮ ಪ್ರೊಫೆಸರ್ ಡಾಮಿನಿಕ್ ಸರ್ ಇದ್ದಾರೆ. ಡಾಮಿನಿಕ್ ಸರ್ ಅವರು ನಮಗೆ ಕೊಪ್ಪಳದಲ್ಲಿ ಮಾಡ್ತೀವಿ ಅಂತ ಅಂದಾಗ ತುಂಬಾ ಒಳ್ಳೆ ಎಕ್ಸ್ಪ್ರೆಷನ್ ಕೊಟ್ಟರು. ಖಂಡಿತವಾಗ್ಲೂ ನೀವು ಮಾಡಬೇಕಾಗಿರೋದೇ ಅಂತ ತಳ ಸಮುದಾಯದ ಒಟ್ಟಿಗೆ ನೀವು ಖಂಡಿತವಾಗ್ಲೂ ಮಾಡಿ ಅಂತ ಪ್ರೋತ್ಸಾಹ ನೀಡಿದಂತಹ ಅವರನ್ನು ಕೂಡ ನಾವು ಈ ಕ್ಷಣದಲ್ಲಿ ನೆನಪಿಸ್ಕೋಬೇಕು. ಮತ್ತೆ ಈಗ ಪ್ರೆಸೆಂಟ್ ನಮಗೆ ಪ್ರೊಫೆಸರ್ ಗಂಗಾಧರ್ ಸರ್ ಇದ್ದಾರೆ. ಅವರು ಕೂಡ ನೀವೆಲ್ಲಾದ್ರೂ ಮಾಡಿಮಾ, ಒಟ್ಟು ಸಮುದಾಯಕ್ಕೆ ಒಂದು ಒಳ್ಳೆಯವಾದಂತಹ ಕೆಲಸಗಳನ್ನೇ ಕಾರ್ಯನಿರ್ವಹಿಸಬೇಕು, ಮತ್ತೆ ಅದರಿಂದ ಸಮುದಾಯಕ್ಕೆ ಮತ್ತು ನಮ್ಮ ಯೂನಿವರ್ಸಿಟಿಗೆ ಒಂದು ಹೆಸರು ತರುವಂತಹ ವಿಚಾರವಾಗಿರಬೇಕು. ಖಂಡಿತವಾಗ್ಲೂ ನೀವು ಮಾಡ್ತೀರಾ, ಮಾಡಿ ಅಂತ ಹೇಳಿ ಪ್ರೋತ್ಸಾಹ ಕೊಟ್ಟಿದ್ದಂತ ಈ ಎಲ್ಲರಿಗೂ ನಾನು ತುಂಬಾ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು. ಹೌದು ರಶ್ಮಿ ಅವರೇ, ನೀವು 10 ದಿನಗಳ ಕಾಲ ಹಮ್ಮಿಕೊಳ್ತಾ ಇರುವಂತಹ ಈ ಗ್ರಾಮೀಣ ಶಿಬಿರ
ಯಶಸ್ವಿಯಾಗಲಿ, ಅದರ ಫಲಶ್ರುತಿ ಸಂಬಂಧಪಟ್ಟಂತಹ ಇಲಾಖೆಗಳಿಗೆ ತಲುಪಿ ಅಲ್ಲೊಂದಿಷ್ಟು ಒಳ್ಳೆಯ ಬದಲಾವಣೆಗಳು ಬೆಳವಣಿಗೆಗಳು ಆಗಲಿ ಅನ್ನುವಂಥ ಆಶಯದೊಂದಿಗೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಮಾಹಿತಿಯನ್ನ ನೀಡಿದಿರಿ. ತಮಗೆ ಧನ್ಯವಾದಗಳು. ತಮಗೂ ಕೂಡ ಧನ್ಯವಾದಗಳು ಸರ್. ಇದ್ರ ಮುಖಾಂತರ ನಮ್ಮ ಒಂದು ಇಂಟರ್ವ್ಯೂನ ಕೇಳಿ ಜನಗಳಿಗೆ ಒಂದು ಇನ್ಸ್ಪೈರ್ ಆಗಿ ಖಂಡಿತವಾಗ್ಲೂ ಸೋಷಿಯಲ್ ವರ್ಕ್ ಅನ್ನುವಂತಹ ಅಥವಾ ಸಮಾಜ ಕಾರ್ಯ ಅನ್ನುವಂತಹ ಕೋರ್ಸ್ಗಳನ್ನ ಸೇರ್ಕೊಳ್ಳಿ ಅಂತ ನಾನು ಇದ್ರ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಜೊತೆನಲ್ಲಿ ಚಿತ್ರದುರ್ಗ ಆಕಾಶವಾಣಿಯವರು ನಮಗೆ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಚಿತ್ರದುರ್ಗದ ಕೇಳುಗರ ಎಲ್ಲರಿಗೂ ಧನ್ಯವಾದಗಳು ಮತ್ತು ನಮ್ಮ ಆಕಾಶವಾಣಿಯ ಇಡೀ ತಂಡದವರಿಗೆ ತುಂಬಾ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು. ಇದುವರೆಗೂ ಚಳ್ಳಕೆರೆ ತಾಲೂಕು ನಾಯಕನಹಟ್ಟಿ ಹೋಬಳಿ ರಾಮದುರ್ಗ ಗ್ರಾಮದಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯದ ರಾಮನಗರ ಸ್ನಾತಕೋತ್ತರ ಕೇಂದ್ರವು ಆಯೋಜಿಸಿರುವ ಗ್ರಾಮೀಣ ಶಿಬಿರದ ಸಂಯೋಜಕರಾದ ಡಾ ರಶ್ಮಿ ಜಿಎಂ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂಕಲನ ನಿರಂಜನಮೂರ್ತಿ ಆರ್ ಪಂಡರಹಳ್ಳಿ. ಸಂದರ್ಶನ ಶಿವಪ್ರಕಾಶ್ ಡಿಆರ್. ನಿಲಯದ ಪ್ರಸಾರ ನಿರ್ವಾಹಕರು